ಕೈ ಶಿವಮೈ ಶುದ್ಧ ಅಪಾರ ಶಿವಮೈ ಶುದ್ಧ ಅಪಾರ. ಎಲ್ಲ ಪೂಜ್ಯರ ಪಾದಗಳಿಗೆ ಅನಂತ ಅನಂತ ಕೋಟಿ ದೀರ್ಘ ಸಾಷ್ಟಾಂಗ ನಮಸ್ಕಾರಗಳು. ಓಂ ಶ್ರೀ ಸಾಮೂಂದಿ ಚಂದ್ರದಾಸಜಿ ಮಹಾರಾಜ್ ಕಿ ಜೈ, ಶ್ರೀ पंडित पीतांबर जी महाराज की जय, श्री शरण बसवप्पाजी और महाराज की जय. जय मंगलम जय नम पार्वती पति शिव हर हर महादेव. ಎಲ್ಲರಿಗೂ ಸರ್ವಿಸೋಣ. ಇದುವರೆಗೂ ವಸ್ತು ವೆಂಕಟೇಶ ರೂಪಗಳನ್ನು ನಮಗೆಲ್ಲರಿಗೂ ಸಂದರ್ಭ ತಿಳಿಸಿಕೊಟ್ಟಿರ್ತಕ್ಕಂಥ ಶುದ್ಧ ಪರಮೇಶ ಶ್ರೀ ಶ್ರೀ ಗುರುಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಇನ್ನು ವೇದ ಸಮ್ಮತವಾದ ಮೋಕ್ಷದ ವಿಚಾರವನ್ನ ನಮಗೆಲ್ಲರಿಗೂ ತಿಳಿಸಿಕೊಡ್ಬೇಕಂತ ಶ್ರೀ ಬ್ರಹ್ಮನಿಷ್ಠ ಸದ್ಗುರುಗಳಾಗಿರ್ತಕ್ಕಂಥ ಶರಣು ಸ್ವಾಮೀಜಿಯವರಲ್ಲಿ ಕೇಳ್ಕೊಳ್ತಾನೆ. ನಾವೆಲ್ಲರೂ ಆಲಿಸೋಣ. ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಇದೀಗ ನಮ್ಮ ಕಲ್ಯಾಣ ಶರಣರು ಬ್ರಹ್ಮದ ಭಾವ ಹೇಗೆ ಆಗಬೇಕು ಅನ್ನೋಂಥ ಮಾರ್ಗದರ್ಶನ ಮಾಡ್ತಾ ಇದ್ರು. ಆ ಮಾರ್ಗದರ್ಶನದಲ್ಲಿ ಏನೇನು ಹೇಳ್ತಾರ ಎಚ್ಚರಿಕೆಯಿಂದ ಕೇಳ್ಕೊಂಡು ಆ ಭಾವದ ಪ್ರಾಕ್ಟೀಸ್ ಮಾಡ್ಬೇಕು ನಾವು. ಬ್ರಹ್ಮದ ಭಾವ ಅಂದ್ರೆ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ, ನಾನು ಅಂತ ಬ್ರಹ್ಮ ಅದೀನಿ ಅಂತ ಬರೀ ಶಬ್ದಲಿಂದ ಬಾಯಿಲಿಂದ ಅಂದ್ರೆ ಆಗಂಗಿಲ್ಲ. ಆ ಬ್ರಹ್ಮ ಹೆಂಗದನ ಹಂಗ ಆತನ ವಿಶೇಷಣಗಳನ್ನ ಅರ್ಥ ಮಾಡ್ಕೊಂಡು ನಾವು ಹಂಗಿರ್ಬೇಕು. ಹಂಗೆ ಇದ್ದು 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 ಏನಾಗ್ತದ ಮತ್ತೆ ನಮಗ ಅದರದೇ ಆದಂತ ಒಂದು ಒರಿಜಿನಲ್ ಮೊದಲ ಬ್ರಹ್ಮ ಪಾತ್ರ ವಹಿಸಿದ್ರೆ ಕಲಿಬೇಕು. ಆಮೇಲೆ ತಾನೇ ಬಂದ್ಬಿಡ್ತು. ಪ್ರಾಕ್ಟೀಸ್ ಮಾಡೋದ್ರಿಂದ ಬ್ರಹ್ಮನ ಪ್ರಾಕ್ಟೀಸ್ ಮಾಡ್ತಾ 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 ತಾನೇ ಬ್ರಹ್ಮ ಸ್ವರೂಪ ಆಗ್ಬಿಡ್ತು. ಮೊದಲು ನಾವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂತಂದ್ರೆ ಏನಾಗ್ತದೆ? ಫಸ್ಟ್ ಪ್ರಾಕ್ಟೀಸ್ ಏನ್ ಮಾಡ್ತೀರಿ? ಸದ್ರೂಪ ಬ್ರಹ್ಮ ಅಂದ್ರೆ ಅದೀನಿ 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 ಇರುವಿಕೆ. ಯಾಗಿದ್ದೀನಿ ಅಂದ್ರೆ ನಿತ್ಯವಾಗಿ ಅದೀನಿ, ನಾನು ಪರ್ಮನೆಂಟ್ ಆಗಿ ಅದೀನಿ ಅನ್ನೋದು ನಿಮ್ಮೊಳಗೆ ನಿಶ್ಚಯ ಜ್ಞಾನ ಆಗ್ಬೇಕು. ಏನಾದ್ರು ಹೆಚ್ಚು ಕಡಿಮೆ ಆಗೋಣ, ಏನ್ ಸತ್ತು ಚಿನ್ನಚ್ಚ ಗಾಬರಿ ಆದ್ರಿ ಅಂತಂದ್ರೆ ಹೋಯ್ತು ನಿಮ್ಮ ಬ್ರಹ್ಮ ಭಾವ ಪ್ರಾಕ್ಟೀಸ್. ಏನಾರ ಆಯ್ತಂದ್ರೆ ಸಾಯ್ತೀನಿ ಅಂದ್ರೆ ಮುಗಿತು. ಬ್ರಹ್ಮ ಭಾವ ಕಲ್ತದ್ದೆಲ್ಲ ನೀರಾಗಿ ಹಾಕಿದಂಗೆ ಆಗ್ತದೆ. ಅದಕ್ಕೆ ನಿತ್ಯವಾಗಿದ್ದೀನಿ, ನಾನು ನಿತ್ಯವಾಗಿ ಇದ್ದೇನೆ ಅನ್ನೋದು ನಿಶ್ಚಯ ಜ್ಞಾನ ಮಾಡ್ಕೋಬೇಕು. ನಿತ್ಯ ರೂಪ ಬ್ರಹ್ಮ. ಮತ್ತ ಆಭರಣಗಳ ಆಕಾರ ಚೇಂಜ್ ಆದ್ರೆ ಬಂಗಾರದಾಗ ಏನಾದ್ರು ಚೇಂಜ್ ಆಗ್ತದೇನು? ನಾನು ಬಂಗಾರ ಇದ್ದಂಗ ಅದೀನಿ, ಮ್ಯಾಲ ಶರೀರಗಳು ಚೇಂಜ್ ಆಗ್ತಿರ್ತಾವ ಅಷ್ಟೇ. ಆಕಾರ ಆಭರಣದ ಆಕಾರ ಚೇಂಜ್ ಆಗ್ತದ, ನಾವು ಬಂಗಾರ ಇದ್ದಂಗ ಅದೀನಿ, ಬಂಗಾರಕ್ಕೇನು ವ್ಯತ್ಯಾಸ ಆಗಂಗಿಲ್ಲ. ಘಟಗಳಲ್ಲಿ ವ್ಯತ್ಯಾಸ ಆಗ್ಬೋದು, ಮಣ್ಣಿನಾಗ ಏನು ವ್ಯತ್ಯಾಸ ಆಗಂಗಿಲ್ಲ. ಹಾಗೆ ದೃಷ್ಟಾಂತಗಳನ್ನ ತಿಳ್ಕೊಂಡು ಅನುಭವಿಸಬೇಕು. ಮತ್ತೇನ್ ಮಾಡ್ಬೇಕು? ಯಾಕದನ ಬ್ರಹ್ಮ ಪರ್ಮನೆಂಟ್ ಅದನ, ಅವ ಏನು ವಿಕಾರ ಆತನೇನು? ಯಾವದಕ್ಕರೆ ಒಂದು ತನ್ನ ನಿರಾಕಾರ ಭಾವ ಬಿಟ್ಟು ಎಲ್ಲರ ಆಕಾರ ತಾಳಿ ವಿಕಾರ ತಾಳಿ ಗದ್ದಲ್ಕೊಳ್ತಾನೇನು ಅವನು? ಎಂಥದರ ಶಬ್ದ ಬರ್ಲಿ, ಎಂಥದರ ಸ್ಪರ್ಶ ಆಗಲಿ, ಎಂಥದರ ರೂಪ ಬರ್ಲಿ, ಎಂಥದರ ಗಂಧ ಬರ್ಲಿ, ಏನಾಗಬೇಕ ಅವನೊಳಗೇನು ವಿಕಾರ ಇಲ್ಲ. ಬಾಲಕ ಆದ್ರೇನು, ಯುವಕ ಆದ್ರೇನು, ಮುದುಕಾದ್ರೇನು, ಹುಟ್ಟಿದ್ರೇನು, ಸತ್ತರೇನು, ಅವನೊಳಗೆ ಏನೇನು ವಿಕಾರ ಇಲ್ಲ. ನಿರ್ವಿಕಾರಿ ಆಗಿರುವಂತಹ ಒಂದು ಪ್ರಾಕ್ಟೀಸ್ ಮಾಡ್ಬೇಕು. ಲಾಭ ನಷ್ಟ ಆಗ್ಬೋದು, ಮಾನ ಅಪಮಾನ ಆಗ್ಬೋದು, ಹುಟ್ಟು ಸಾವು ಆಗ್ಬೋದು,
ಮತ್ತೇನಾಗ್ಬೋದು, ಸುಖ ದುಃಖ ಆಗ್ಬೋದು, ಜೀವನದಾಗ ಏನೇ ಆದ್ರೂ ಸಹಿತ ವಿಕಾರ ಆಗ್ಲಾರ್ದಂಗ ಪ್ರಾಕ್ಟೀಸ್ ಮಾಡ್ಬೇಕು. ಒಂಚೂರು ಏನಾರ ಆಯ್ತು ಮಾರಿ ಸಣ್ಣ ಮಾಡಿದ್ರಿ ದೀರ್ಘವಾದ ಬ್ರಹ್ಮ ಇಲ್ಲ, ಭ್ರಮ ಚಾಲು ಆಯ್ತು. ಇವೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು. ನಿರ್ವಿಕಾರಿಯಾಗಿ ಶಾಶ್ವತವಾಗಿ ಇರುವವನು ನಾನು ಅಂದ್ರೆ ಸತ್ರೂಪ ಬ್ರಹ್ಮ, ಏಕ್ಯ ರೂಪ ಬ್ರಹ್ಮ. ಮತ್ತೆ ನನಗೆ ನಾನು ಒಂದು ಆತ್ಮ ಅಥವಾ ಜೀವ ಅನ್ನ ಅರಿವು ನನಗಾದ. ಇದಕ್ಕ ಬ್ರಹ್ಮನಿಂದ ಅಭಿನ್ನವಾದ ಆಗಿದ್ದೇನೆ ಅಂತೇಳಿ ನಾನು ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ, ಜೀವೋ ಬ್ರಹ್ಮ ಇವ ನಾಪರಹ ಅಂತೇಳಿ ಚಿದ್ರೂಪ ಬ್ರಹ್ಮತ್ವವನ್ನು ಪ್ರಾಕ್ಟೀಸ್ ಮಾಡ್ತಿರ್ಬೇಕು. ಬ್ರಹ್ಮ ಬೇರೆ ನಾನು ಬೇರೆ ಅನ್ನಂಗಿಲ್ಲ. ಎಲ್ಲಾ ಜಗತ್ತಿನ ಎಲ್ಲಾ ವಸ್ತುಗಳಲ್ಲಿ ಏನ್ ಕಾಣಬೇಕು, ಉಪಯುಕ್ತ ಚೇತನದ ದರ್ಶನ ಮಾಡ್ಕೋಬೇಕು. ಎಲ್ಲ ಜೀವಿಗಳಲ್ಲಿ ಸಾಕ್ಷಿ ಚೇತನದ ದರ್ಶನ ಮಾಡ್ಕೋಬೇಕು. ಎಲ್ಲ ಚೇತನಗಳು ಸೇರಿ ಒಂದು ಬ್ರಹ್ಮಾಂಡದೊಳಗಿರೋ ಬ್ರಹ್ಮನನ್ನ ದರ್ಶನ ಮಾಡ್ಕೋಬೇಕು. ಅಖಂಡ ಬ್ರಹ್ಮನ ದರ್ಶನ ಮಾಡಿಕೊಂಡು ನಾವು ದರ್ಶನ ತಗೊಳ್ಳೋರು ಬೇರೆ ಅಲ್ಲ, ನಾವು ಅದೇ ಅದೀವಿ. ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ, ಇದೇ ಚಿದ್ರೂಪ ಬ್ರಹ್ಮ. ನಾನು ಆನಂದ ರೂಪನಾಗಿದ್ದೇನೆ. ಯಾರು ಸತ್ರು ನನಗೆ ಆನಂದನೇ, ಲಾಸ್ ಆದ್ರು ಆನಂದನೇ, ಕೆಟ್ಟರು ಆನಂದನೇ. ನನ್ನ ರೂಪದಾಗ ಏನೇನು ವ್ಯತ್ಯಾಸ ಅಲ್ಲ. ಅವೆಲ್ಲ ಏನಾದ್ರೂ ಸಹಿತ ನನ್ನ ಕಲ್ಯಾಣಕ್ಕೆ ಆಗ್ತಿರ್ತಾವ. ನಾನು ದುಃಖ ರೂಪ ಅಲ್ಲವೇ ಅಲ್ಲ. ದುಃಖ ರೂಪ ಆಯ್ತು ಅಂತಂದ್ರೆ ಭ್ರಮೆ ಒಳಗೆ ವಾಸಿ, ಆನಂದವಾಗಿದ್ರಿ ಅಂದ್ರೆ ಬ್ರಹ್ಮದೊಳಗೆ ಅಷ್ಟೇ. ಸುಖ ಬಂದಾಗ ಆನಂದವಾಗಿರೋದು, ದುಃಖ ಬಂದಾಗ ಗೋಳ್ಯಾಗ ಮಾಡಿದ್ರೆ ಅದು ಬ್ರಹ್ಮ ಸ್ವರೂಪ ಅಲ್ಲ. ಸುಖ ದುಃಖ ಎರಡೂ ಬಂದಾಗಲೂ ಆನಂದವಾಗಿರೋದೆ. ಅದರೊಳಗೆ ಆನಂದದಾಗ ಏನೇನು ವ್ಯತ್ಯಾಸ ಇಲ್ಲ, ಪರಿಪೂರ್ಣವಾಗಿರೋದು. ನಾನು ಎಲ್ಲ ದೇಶದಲ್ಲಿ, ಎಲ್ಲಾ ಕಾಲದಲ್ಲಿ, ಎಲ್ಲಾ ಪ್ರಸಂಗಗಳಲ್ಲಿ ನಾನು ತುಂಬಿ ತೋರ್ತಾ ಇದ್ದೇನೆ. ನನ್ನ ಬಿಟ್ಟು ಬೇರೆ ಯಾವ ವಸ್ತು ಇಲ್ಲವೇ ಇಲ್ಲ. ನಾನೇ ಎಲ್ಲ, ನನ್ನಿಂದಲೇ ಎಲ್ಲ. ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತ ನಾನೇ ಇದ್ದೇನೆ. ಇಲ್ಲಿ ನಡೀತಾ ಇರೋದೆಲ್ಲ ನನ್ನ ಲೀಲೆಗಳೇ. ಎಲ್ಲ ಜೀವರುಗಳು ನನ್ನ ಪಾತ್ರಗಳೇ. ಎಲ್ಲ ಜಡ ವಸ್ತುಗಳು ನನ್ನ ಸೃಷ್ಟಿಗಳೇ. ಹಿಂಗೆ ಬರಬೇಕು. ಅದ್ ಬಿಟ್ಟಿಗೆ ನಾನು ಬರೀ ಒಂದು ಮನಿ, ನಾ ಕಟ್ಕೊಂಡದ್ದೊಂದು ಮನಿ, ಮತ್ತ ಅದ್ರೊಳಗೆ ಒಂದು ಹೆಂಡತಿ ಗಂಡ, ಒಂದ್ ಮಗ ಮಗಳು, ಆಯ್ತು ಅದಕ್ಕೊಂದು ಹೊಲ ಮನಿ ಇಟ್ ಮಾಡಿದಿ, ಇದೇ ನಮ್ದು ಅಂತ ಕೂತ್ರಿ, ಅದು ಪರಿಪೂರ್ಣ ರೂಪ ಅಲ್ಲ, ಅಪೂರ್ಣ ರೂಪ. ಬ್ರಹ್ಮಾಂಡ ನಿಮ್ ಕೈಯಾಗ ಒಂದು ಸಣ್ಣ ಚಂಡ ಆದಂಗ ಆಗ್ಬೇಕು. ಹುಡುಗರು ಹಾಕ್ತಿರ್ತಾವಲ್ಲ, ಗೋಧಿ ಹಿಟ್ಟು ಜೋಳದ ಹಿಟ್ಟಿಂದು ಶಾಖ ಹಾಕ್ತಿರ್ತಾವಲ್ಲ, ಹಂಗ ಅಷ್ಟು ಸಣ್ಣದಾಗಬೇಕದು ಬ್ರಹ್ಮಾಂಡ. ಏನದು ಬ್ರಹ್ಮನ ಮುಂದೆ ಹಣಿ ಮೇಲೆ ಹಚ್ಕೊಟ್ಟು ಚಿಕ್ಕಿ ಇದ್ದಂಗ ಅದು. ಅದನ್ನೇ ದೊಡ್ಡದ್ ಮಾಡ್ಕೊಂಡು ಕುಂದಿರಬಾರ್ದು. ಬಹಳ ದೊಡ್ಡವ್ರು ನೀವು, ಬಹಳ ದೊಡ್ಡವರು, ಬಹಳ ದೊಡ್ಡವ್ರು, ನಿಮಗಿಂತ ದೊಡ್ಡವ್ರು ಯಾರ್ಯಾರು ಇಲ್ಲ. ಅಂತ ದೊಡ್ಡಸ್ತಿಕೆ ಇಟ್ಕೊಂಡು ಸಣ್ಣ ಸಣ್ಣ ತೋರಿಸ್ತೀವಲ್ಲ, ಇದು ಎಂತ ಕರ್ಮ ಇರ್ಬೇಕು. ಮಾಯ ಎಷ್ಟು ಪ್ರಬಲ ಅದ. ಮಾಯ ಮೇಲೆ ಅಪವಾದ ಹಾಕೋದ್ ಕುಂದ್ರದಲ್ಲ. ನಾವು ಬ್ರಹ್ಮಜ್ಞಾನಕ್ಕೆ ಬಂದು ಇಲ್ಲಿ ಏನ್ ಹೇಳ್ತೀವಿ, ಈ ಜ್ಞಾನವನ್ನ ನೀವು ಪಡ್ಕೊಂಡ್ರಿ ಅಂದ್ರೆ ಮಾಯ ಸಂಗಟ ಗುದ್ದಾಡೋದ ಬೇಕಾಗಿಲ್ಲ, ಅದು ತಂದ ತಾನೇ ಹೋಗ್ಬಿಡ್ತದೆ. ಜ್ಞಾನದ ಬೆಳಕು ಹಚ್ಕೊಂಡ್ರೆ ಕತ್ತಲ ತಂತಾನೆ ಹೋಗ್ತದೆ. ಕತ್ತಲ ಸಂಗಟ ಗುದ್ದಾಡಕ್ಕೆ ಹೋದ್ರೆ ಕತ್ತಲೆಂದು ಹೋಗ್ಬೇಕು. ಬ್ರಹ್ಮಜ್ಞಾನದ ಬೆಳಕು ಮಾಡ್ಕೊಂಡ್ರಿ ಅಂತಂದ್ರೆ ಕತ್ತಲ ತಂತಾನೆ ಹೋಗ್ತದೆ, ಅದು ಇರಂಗೆ ಇಲ್ಲ. ಅದಕ್ಕೆ ಬ್ರಹ್ಮ ಭಾವ ಅಂದ್ರಲ್ಲ, ಈ ಭಾವ ಪ್ರಾಕ್ಟೀಸ್ ಮಾಡ್ತಾ 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 ನಿಮ್ಮ ಬ್ರಹ್ಮದ ಒರಿಜಿನಲ್ ಒಂದು ಸ್ವರೂಪ ಏನಾಗ್ತದೆ ಒಂದು ದಿನ ಬರ್ತದೆ. ಆ ಕ್ಷಣ ಅವಾಗ ನೀವು ಪಾತ್ರನೇ ಮಾಡಕ್ ತಯಾರಿಲ್ಲ ಅಂತಂದ್ರೆ ಮತ್ತೆ ಒರಿಜಿನಲ್ ಹೆಂಗ್ ಬರ್ತದೆ? ಸ್ವಾಮಿದಮ್ಮಗೆ ಬಾ ಅಂದ್ರೆ ಈಗೇನ್ ಹೇಳಿನಿ, ಈ ರೀತಿ ನೀವು ಪ್ರಾಕ್ಟೀಸ್ ಮಾಡ್ಬೇಕು, ವಿಚಾರ ಮಾಡ್ಬೇಕು. ಒಳಗೆ ವಿಚಾರ ಮಾಡೋದು. ವಿಚಾರ ಅಂದ್ರೆ ಏನ್ರಿ? ಸತ್ಯ ಯಾವುದು, ಮಿಥ್ಯ ಯಾವುದು, ಎರಡನ್ನ ಬೇರ್ಪಡಿಸಿ ನೋಡೋದೇ ವಿಚಾರ. ಈ ವಿಚಾರ ಮಾಡೋದು ಶಕ್ತಿ ಯಾರಿಗೆ ಬರ್ತದೆ ಅಂದ್ರೆ ಅವ್ರಿಗೆ ಈಶ್ವರ ಕೃಪೆ ಆಗಿರ್ಬೇಕು, ಗುರು ಕೃಪೆ ಆಗಿರ್ಬೇಕು, ವೇದ ಕೃಪೆ ಆಗಿರ್ಬೇಕು, ಅಂತಃಕರಣ ಕೃಪೆ ಆಗಿರ್ಬೇಕು. ಯಾರಿಗೆ ಈ ಒಂದು ಕೃಪಾ ಚತುಷ್ಟಯ ಆಗಿರ್ತದ
ಮತ್ತ ಆಹಾರ, ನಿದ್ರೆ, ಭಯ, ಮೈಥುನಗಳನ್ನ ಯಾರು ಚೆನ್ನಾಗಿ ಅರಿತು ತಮ್ಮ ಜೀವನದಲ್ಲಿ ಯಾವ ಭೋಗಗಳು ನಮಗೆ ದೇವರು ಎಷ್ಟು ಕೊಟ್ಟನ, ಅದ್ರಾಗ ನಾವು ಹೆಂಗ್ ಬದುಕಬೇಕು, ನಮ್ಮ ಆರೋಗ್ಯಕ್ಕೆ ಯಾವಾಗ ಒತ್ತದ, ನಾವು ಏನ್ ತಿನ್ಬೇಕು, ಏನ್ ಉಣ್ಬೇಕು, ಯಾವಾಗ ಮಕ್ಕೋಬೇಕು, ಯಾವಾಗ ಹೇಳ್ಬೇಕು, ಹೆಂಗಾದ್ರೆ ನನ್ನ ಮನಸ್ಸು ಆನಂದವಾಗಿರ್ತದ, ಹೆಂಗಾದ್ರೆ ನನ್ನ ಆರೋಗ್ಯ ಒಂದು ಸುಖಕರವಾಗಿರ್ತದ, ಆರೋಗ್ಯ ಹಿತಕರವಾಗಿರ್ತದ, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಯಾವ ಅರ್ಥ ಮಾಡ್ಕೊಳ್ಳೋದ್ರೆ ಯಾವಾಗರ ತಿಂದ, ಏನರ ತಿಂದ, ಎಕಡೆರ ಬಂದೆ, ಯಾವಾಗಾರ ಪಕ್ಕೊಂಡೆ, ಯಾವಾಗಾರ ಎದ್ದೆ, ಸುಮ್ನೆ ಅಂದೆ, ಸುಮ್ನೆ ಧೈರ್ಯ ಮಾಡಿ ಏನಾರ ಮಾಡಿ ಧೈರ್ಯ ಮಾಡಿದ್ರೆ ಇವೆಲ್ಲ ಮಾಡಿದ್ರೆ ಆಗಲ್ಲ. ಬ್ರಹ್ಮಭಾವ ಗಂಭೀರ ಸುಖ, ಶಂಭುಲಿಂಗನ ಗಂಭೀರ ಸುಖ, ಅಂತ ಸುಖ ಅನುಭವಿಸ್ಬೇಕು. ಬ್ರಹ್ಮಭಾವ ಅನ್ನೋದು ಒಂದ್ ಶಬ್ದ ಕಿವಿಗೆ ಬಿದ್ದಕ್ಕ ಅದ್ರ ಜೊತೆಗೆ ಅಲ್ಲಿ ಕೋಳಿ ಎಷ್ಟು ಕೂಗ್ಲಕತ್ತಿತ್ತು ನೋಡಿರಲ್ಲ. ಎತ್ತರೇ ಮಕ್ಕಳ್ರೆ, ಎತ್ತರೇ ಬ್ರಹ್ಮಭಾವದಾಗ ಬರ್ರಿ, ಭ್ರಮೆಯಿಂದ ಅವ್ರ ಊರ್ ಸುತ್ತ ಬಹಳ ಕೋಳಿಗಳಿಂದ ಕಾಣ್ತಾವ. ಶರಣಪುರವಾಗಿ ಸುತ್ತ ಹುಂಜೆಗಳು ಜಗ್ಗಿ ಹೋದತ್ತು. ಈಗೇನಪ್ಪಾ ಅಂದ್ರೆ ವಿಷಯಾಂಕ 136, 50ನೇ ಲೋಹ, 4ನೇ ತರಂಗ, ಶ್ರೀ ವಿಚಾರ ಸಾಗರ, ನಿಶ್ಚಲ್ ದಾಸಿಯವರ ಕೃತಿ. ರಜ್ಜು ಇದರ ವಿಷಯಾಂಕದೊಳಗ ಶೀರ್ಷಿಕೆ ಏನದ, ರಜ್ಜು ಉಪಯುಕ್ತ ಚೇತನ ಮತ್ತು ಅಂತಃಕರಣ ಉಪಯುಕ್ತ ಚೇತನಗಳೇ ಅಧಿಷ್ಠಾನ ಇರುತ್ತವೆ. ನಮಗೇನಾಗ್ತದ, ಅಂತಃಕರಣನೇ ಒಳಗ ಸರ್ಪದ ಜ್ಞಾನಕ್ಕ ಅಂತಃಕರಣನೇ ನಾವೇನ್ ತಿಳ್ಕೊಂಡಿವಿ ಅಧಿಷ್ಠಾನ ಅಂತ ತಿಳ್ಕೊಂಡಿವಿ. ಸರ್ಪದ ಜ್ಞಾನಕ್ಕ ಅಂತಃಕರಣ ಅಧಿಷ್ಠಾನ ಅಲ್ಲ, ಸರ್ಪದ ಜ್ಞಾನಕ್ಕ ಅಂತಃಕರಣ ಉಪಯುಕ್ತ ಚೇತನನೇ ಅಧಿಷ್ಠಾನ ಅಂತ ಒಂದ್ ಹೇಳಿದ್ರು. ಮುಂದೇನ್ ಮಾಡಿದ್ರು, ಹೊರಗೆ ರಜ್ಜು ಅದಲ್ಲ, ಆ ರಜ್ಜುವಿಗೆ ಇದು ಹಾವು ಕಾಣ್ಲಕ್ಕತ್ತದ ಹೊರಗೆ ಸರ್ಪ, ಆ ಸರ್ಪಕ್ಕ ಹಗ್ಗ ಅಧಿಷ್ಠಾನ ಅಂತ ನಾವು ತಿಳ್ಕೊಂಡಿದ್ದೆವು. ಹಗ್ಗ ಅಲ್ಲ, ಅದು ಕೂಡ ಕಲ್ಪಿತ ವಸ್ತುನೇ ಅದ. ಹೀಗಾಗಿ ರಜ್ಜು ಉಪಯುಕ್ತ ಚೇತನ, ಬ್ರಹ್ಮಚೇತನ ಏನದ ಅದು ಅಧಿಷ್ಠಾನ ಆದ ಅಂತ ಇದೊಂದು ಶೀರ್ಷಿಕೆ. ಇದು ಅಂತೂ ಎಲ್ಲರಿಗೂ ತಿಳಿದು, ಉಪಯುಕ್ತ ಚೇತನ, ಸಾಕ್ಷಿ ಚೇತನ, ಬ್ರಹ್ಮಚೇತನ ಇವೆಲ್ಲ ಒಂದೇ. ಜಡ ವಸ್ತುಗಳಲ್ಲಿರುವ ಕಾರಣ ಅದು ಉಪಯುಕ್ತ ಚೇತನ ಅನ್ನಿಸ್ಕೊಂಡದ. ಈ ಒಂದು ಸಜೀವ ವಸ್ತುಗಳಲ್ಲಿರುವ ಕಾರಣ ಸಾಕ್ಷಿ ಚೇತನ ಅನ್ನಿಸ್ಕೊಂಡದ. ಅವೆರಡು ಕೂಡಿದ್ರ ಬ್ರಹ್ಮಚೇತನ, ಒಂದು ಬ್ರಹ್ಮಾಂಡ, ಬ್ರಹ್ಮ. ಹಿಂಗ ತಿಳ್ಕೊಂಡು ಹೋಗ್ಬೇಕಾಗ್ಯದ. ಮುಂದ ಇದು ಇಷ್ಟೇ ತಿಳಿಸಿ ಅವ್ರ ಕೈ ಬಿಟ್ಟಿದ್ರಂದ್ರ ನೀವು ಈಜಿ ಆಗ್ತಿತ್ತು. ಒಂದ್ ಸ್ವಲ್ಪ ನೀನ್ ಮಾಡ್ಯಾರ, ಒಂದು ಕೊಡೋದ್ರ ಸಂಗತಿ ಇನ್ನೊಂದು ಕೊಟ್ಬಿಟ್ರ. ಏನ್ ಕೊಟ್ಟಾರ, ಏನಿದು ಸರ್ಪ, ಸರ್ಪ ಮತ್ತು ಸರ್ಪದ ಜ್ಞಾನ ಯಾಕೆ ಉಂಟಾಗ್ತದ, ಹ್ಯಾಂಗ್ ಉಂಟಾಗ್ತದ ಅನ್ನೋದಕ್ಕ ಏನ್ ಮಾಡಿದ್ರು, ಮೊದಲ ಸಾಮಾನ್ಯದ ಜ್ಞಾನ, ಸಾಮಾನ್ಯ ಅಜ್ಞಾನ, ವಿಶೇಷದ ಜ್ಞಾನ, ವಿಶೇಷ ಅಜ್ಞಾನ, ಈ 4 ಶಬ್ದಗಳು ನೀವು ಸರಿಯಾಗಿ ತಿಳ್ಕೊಂಡಿದ್ರಿ ಅಂತಂದ್ರೆ ಎಲ್ಲ ಹೇಳಕ್ ಬರ್ತದೆ. ಇವು 4 ಶಬ್ದಗಳ ತಿಳುವಳಿಕೆ ಬಹಳ ಮುಖ್ಯ. ನಿಮ್ಮಲ್ಲಿ 2 ತತ್ವಗಳು ಅದಾವ ಇಲ್ಲ. ಒಂದು ತತ್ವ ಏನದ, ಗೊತ್ತಾದ, ಐ ನೋ ಇಟ್, ನನಗೆ ತಿಳಿದಿದೆ ಅಂತ ಆದ ಇಲ್ಲ. ಜ್ಞಾನ ಅಂತ ಆದ ಇಲ್ಲ ನಿಮ್ಮಲ್ಲಿ. ಜ್ಞಾನ ಅದ ಇಲ್ರಿ, ಅದ. ಮತ್ತು ಜ್ಞಾನದ ಜೊತೆಗೆ ಇನ್ನೂ ಒಂದು ಗೊತ್ತಿಲ್ಲ ಅನ್ನೋದು, ಗೊತ್ತಾದ ಅನ್ನೋದು ನೋಡ, ಗೊತ್ತಿಲ್ಲ ಅನ್ನೋದು ನೋಡ. ಗೊತ್ತಿಲ್ಲ ಅನ್ನೋದಿಲ್ಲ, ಒಳಗೇನು ಎಲ್ಲಾನು ಗೊತ್ತಾಗ್ಬಿಟ್ಟಾರೆ ನಿಮಗೆ. ಗೊತ್ತಿಲ್ಲ ಅನ್ನೋದು ನೋಡ, ಹೌದಲ್ರಿ? ಗೊತ್ತಿಲ್ಲ ಅನ್ನೋದು ಇಲ್ಲ ನಿಮ್ಮೊಳಗೆ. ಅಜ್ಞಾನ, ಅವಿದ್ಯೆ ಗೊತ್ತಾಗ್ತೀರಿ. ಜ್ಞಾನ ಅದ ಅಂದಾಗ ಅದ ಅಂತೀರಿ, ಅಜ್ಞಾನ ಅದ ಇಲ್ಲ ಅಂದಾಗ ಗಪ್ ಹಚ್ಚಿರಿ. ಆಗಲ್ಲ, ಅದು ಅದ, ಎರಡೂ ಒಪ್ಕೋಬೇಕು. ಜ್ಞಾನನೂ ಅದ, ಅಜ್ಞಾನನೂ ಅದ. ಜ್ಞಾನನೂ ಅದ, ಅಜ್ಞಾನನೂ ಅದ.
ಜ್ಞಾನಕ್ಕೆ ಏನಂತಾರ ವಿದ್ಯೆ ಅಂತಾರ, ಅಜ್ಞಾನಕ್ಕೆ ಏನಂತಾರ ಅವಿದ್ಯೆ ಅಂತಾರ. ಅಷ್ಟೇ. ವಿದ್ಯೆ ಅವಿದ್ಯೆ, ಜ್ಞಾನ ಅಜ್ಞಾನ, ಇಷ್ಟೇ ಇವತ್ತು ತಿಳ್ಕೋಬೇಕಾಗಿತ್ತು. ಇಲ್ಲಿ ಏನದ ಇಷ್ಟೇ, ಅಲ್ಲಿ ಏನು ವಸ್ತುಗಳಿಲ್ಲ. ಆದ್ರೂ ನಿಮ್ಮೊಳಗೆ ಎರಡು ತತ್ವ ಅದಾವ. ಒಂದು ಗೊತ್ತದ ಅಂತಾರ, ಇನ್ನ ಒಂದು ಗೊತ್ತಿಲ್ಲ ಅಂತ ಎರಡು ತತ್ವಗಳದಾವ ನಿಮ್ಮೊಳಗೆ. ಅವೆಲ್ಲ ಒಂದು ಮೊದಲು ಒಪ್ಕೋಬೇಕು ನೀವು. ಅವು ಏನದವ, ಯಾವಾಗಲೇ ಒಂದು ವಸ್ತುವಿಗೆ ಸಂಬಂಧದವೇ ನಾವು ಜ್ಞಾನ. ಯಾವಾಗಲೇ ಒಂದು ವಸ್ತುವಿಗೆ ಸಂಬಂಧವೇ ಅಜ್ಞಾನ. ಎಲ್ಲ ವಸ್ತುವಿಗೆ ಸಂಬಂಧದವು. ಎಲ್ಲರೂ ತಿಳ್ಕೊಬಹುದು, ಎಲ್ಲರೂ ಗೊತ್ತಿರದೇ ಇರಬಹುದು. ಹೌದಾ ಇಲ್ಲ? ಯಾವ್ದಾರ ಒಂದು ವಸ್ತುವಿಗೆ ಸಂಬಂಧಪಟ್ಟವೇನ್ರಿ ಅವು? ಯಾವ್ದಾರ ಒಂದು ವಿಷಯಕ್ಕೆ ಸಂಬಂಧಪಟ್ಟವೇನು ನಿಮ್ಮ ಜ್ಞಾನ ಅಜ್ಞಾನಗಳು? ಎಲ್ಲರಿಗೂ ಸಂಬಂಧ ಅದಾವ. ಒಳ್ಳೆದಕ್ಕೂ ಸಂಬಂಧ ಅದಾವ, ಕೆಟ್ಟದಕ್ಕೂ ಸಂಬಂಧ ಅದಾವ, ಸತ್ಯಕ್ಕೂ ಸಂಬಂಧ ಅದಾವ, ಮಿಥ್ಯಕ್ಕೂ ಸಂಬಂಧ ಅದಾವ. ಹೀಗಾಗಿ ನಿಮ್ಮೊಳಗಿರುವ ಜ್ಞಾನ ಅಥವಾ ವಿದ್ಯೆ ಮತ್ತು ಅವಿದ್ಯೆ ಅಜ್ಞಾನ ಏನದವ, ಇವು ಏನಂತಾರ ಸಾಮಾನ್ಯ ಜ್ಞಾನ, ಸಾಮಾನ್ಯ ಅಜ್ಞಾನ ಅಂತ. ಕಾಮನ್ ಗೊತ್ತಿಲ್ಲ, ಏನೆಲ್ಲ ಗೊತ್ತಿಲ್ಲದೆ ಇರಬಹುದು. ಗೊತ್ತಾದ ಏನೆಲ್ಲ ಗೊತ್ತಿರಬಹುದು. ಯಾವ್ದಾರ ಒಂದು ವಿಷಯ, ಒಂದು ವಸ್ತು, ಒಂದು ವ್ಯಕ್ತಿ, ಒಂದು ಜೀವಕ್ಕೆ ಸಂಬಂಧ ಇಲ್ಲ, ಏನೆಲ್ಲ ಗೊತ್ತಿರ್ಬೋದು, ಏನೆಲ್ಲ ಗೊತ್ತಿಲ್ಲದೆ ಇರ್ಬೋದು. ಇವಕ್ಕೇನಂತಾರ ಸಾಮಾನ್ಯ ಜ್ಞಾನ, ಸಾಮಾನ್ಯ ಅಜ್ಞಾನ, ಅಥವಾ ಸಾಮಾನ್ಯ ವಿದ್ಯೆ, ಸಾಮಾನ್ಯ ಅವಿದ್ಯೆ. ಮುಂದೇನು ಗೊತ್ತಾದ ಅಂತಿರಲ್ಲ, ಏನು ಗೊತ್ತಾದ? ರಜ್ಜು ಗೊತ್ತದ, ಸರ್ಪ ಗೊತ್ತದ, ಸರ್ಪದ ಜ್ಞಾನ ಗೊತ್ತದ. ಏನು ಗೊತ್ತದ? ಅದೇನಂತಾರ ವಿಶೇಷ ಜ್ಞಾನ ಅಂತಾರದ. ಗೊತ್ತಿಲ್ಲ, ರಜ್ಜುವಿನ ಬಗ್ಗೆ ಗೊತ್ತಿಲ್ಲ, ಸರ್ಪದ ಬಗ್ಗೆ ಗೊತ್ತಿಲ್ಲ, ಯಾವುದ್ರ ಬಗ್ಗೆ ಏನು ಗೊತ್ತಿಲ್ಲ, ಅದು ವಿಶೇಷದ ಅಜ್ಞಾನ. ಏನು ಗೊತ್ತದ ಅದು ವಿಶೇಷದ ಜ್ಞಾನ. ಅಲ್ಲಿ ಏನು ವಸ್ತು ಏನು ಇರ್ಲಾರ್ದಾಗ ಜ್ಞಾನ ಅಂತ ಏನದ ಅದು ಸಾಮಾನ್ಯ ಜ್ಞಾನ. ಅಲ್ಲಿ ಒಂದು ಏನಾರ ವಸ್ತು ಇತ್ತು, ಇದು ಗೊತ್ತದರಿ ಅಂದ್ರೆ ಅದು ವಿಶೇಷದ ಜ್ಞಾನ. ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಅದು ಏನದ ಸಾಮಾನ್ಯ ಅವಿದ್ಯೆ. ಏನು ಗೊತ್ತಿಲ್ಲ ಅದು ವಿಶೇಷ ಅವಿದ್ಯೆ. ಸಾಮಾನ್ಯ ಅಂದ್ರೆ ಹೆಂಗಿರ್ತದ? ನಿಮ್ ಮನೆ ಮುಂದ ಒಂದು ಪೈಪ್ ಲೈನ್ ಹಾಕಿದ, ಮೇನ್ ಪೈಪ್ ಲೈನ್. ಆ ಪೈಪ್ ಲೈನ್ ಅದ ಅಂತಂದ್ರೆ ನಿಮ್ ಮನೆ ನೀರು ಬಂದ್ಬಿಡ್ತಾವೇನು? ರೋಡ್ನಾಗ ಪೈಪ್ ಲೈನ್ ಹಾಕಿದ್ರ ಅದೇನದು ಸಾಮಾನ್ಯ ನೀರಿನ ಕನೆಕ್ಷನ್. ಅದು ಕಾಮನ್, ಅದು ಎಲ್ಲರಿಗೂ. ನೀವು ಅದರ್ಲಿಂತ ಒಂದು ಕನೆಕ್ಷನ್ ತಗೋಬೇಕು, ವಿಶೇಷ. ನಿಮ್ ಮನೆಗೆ ಒಳಗೆ ತಗೋತಿರಲ್ಲ ಕನೆಕ್ಷನ್, ಅದು ವಿಶೇಷ. ಲೈಟ್ ಕಂಬದಾಗ ಕರೆಂಟ್ ಇರೋದು ಸಾಮಾನ್ಯ. ಅದಕ್ಕೆ ನೀವು ವೈರಿಂಗ್ ಮಾಡಿ ಒಂದು ಸರ್ವಿಸ್ ವೈರ್ ಹಾಕೋತಿರಲ್ಲ, ಅದು ವಿಶೇಷ. ಹಂಗ ಗೊತ್ತಾದ ಅನ್ನೋದು ಸಾಮಾನ್ಯ ಜ್ಞಾನ. ಏನು ಗೊತ್ತಾದ ಅಂದ್ರೆ ಏನದು ಸುಮ್ಮ ಹಂಗೆ ಗೊತ್ತಾದ ಅಂದ್ರೆ ಸಾಮಾನ್ಯ ಜ್ಞಾನ. ಏನು ಗೊತ್ತಾದ ಅಂತ ಒಂದು ವಿಷಯ ಬಂದಾಗ, ಒಂದು ವಸ್ತು ಬಂದಾಗ ಅದಕ್ಕೆ ಏನಂತಾರೆ? ಎಂತ ಜ್ಞಾನ ಅಂತಾರೆ? ವಿಶೇಷ ಜ್ಞಾನ. ಮತ್ತೆ ಗೊತ್ತಿಲ್ಲ ಅನ್ನೋದು ಒಂದದ ನಿಮ್ಮೊಳಗೆ. ಆ ಗೊತ್ತಿಲ್ಲ ಅನ್ನೋದು ಸಾಮಾನ್ಯ ಆಗಿದೆ, ಸಾಮಾನ್ಯ ಅಜ್ಞಾನ. ಏನು ಗೊತ್ತಿಲ್ಲ? ಒಂದೇನೋ ಗೊತ್ತಿಲ್ಲ ಅದು ಬಂತಪ್ಪ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದಕ್ಕೇನಂತಾರೆ? ವಿಶೇಷದ ಅಜ್ಞಾನ. ಈಗ ನಿಮ್ಮೊಳಗ ಅವಿದ್ಯೆಯ ಶೋಭೆ ಯಾವಾಗ ಉಂಟಾಗ್ತದಪ್ಪ ಅಂತಂದ್ರೆ ಸಾಮಾನ್ಯದ ಜ್ಞಾನ ಆಗಿರ್ತದ. ಸಾಮಾನ್ಯದ ಜ್ಞಾನ ಆಗಿರ್ತದ. ಬಟ್ ಆದ ಅನ್ನೋದು ಗೊತ್ತಾಗಿರ್ತದ.
ಅಲ್ಲಿ ಹಗ್ಗ ಅದ ಗೊತ್ತಿಲ್ಲ, ಹಾವದ ಗೊತ್ತಿಲ್ಲ, ಆಟ ಆದ ಅನಿಸಿರ್ತದ. ಆದ್ರೆ ವಿಶೇಷವಾಗಿ ಅಲ್ಲಿ ಏನದ, ಹಗ್ಗ ಆದ ಇಲ್ಲ, ಅಲ್ಲಿ ಆದ ಅನ್ನೋದು ಸಾಮಾನ್ಯ ಜ್ಞಾನ. ವಿಶೇಷವಾಗಿ ಏನದ, ಹಗ್ಗ ಆದ ಅನ್ನೋದು ವಿಶೇಷದ ಜ್ಞಾನ. ಆದ್ರೆ ಅಲ್ಲಿ ವಿಶೇಷದ ಜ್ಞಾನ ಆಗಿಲ್ಲ. ಮಂದಗತ್ತಲೆಯ ಕಾರಣ ವಿಶೇಷದ ಅಜ್ಞಾನ ಆಗ್ಯದ. ಇವೆರಡು ಮಿಕ್ಸ್ ಆಗ್ಯಾವ. ಸಾಮಾನ್ಯದ ಜ್ಞಾನ ವಿಶೇಷದ ಅಜ್ಞಾನ. ವಿಶೇಷದ ಜ್ಞಾನ ಆಗಿತ್ತಂದ್ರೆ, ಬೆಳಕಿತ್ತಂತಂದ್ರೆ ಹಗ್ಗ ಆದ, ಅಲ್ಲೊಂದು ಏನೋ ಆದ. ಏನಾದ? ಹಗ್ಗ ಆದ. ಯಾವಾಗ? ಬೆಳಕಿದ್ದಾಗ. ಬೆಳಕಿಲ್ಲ, ಮಂದಗತ್ತೆಲ್ಲ ಇದ್ದದಕ್ಕೆ ಏನಾಗ್ಯದ? ವಿಶೇಷದ ಅಜ್ಞಾನ ಆಗ್ಯದ. ಯಾವಾಗ ಇದು ವಿಶೇಷದ ಅಜ್ಞಾನ ಆಗ್ತದ, ಅಲ್ಲಿ ಅವಿದ್ಯೆ ಏನಾಗ್ತದ? ಶೋಭೆ ಒಳಗಾಗ್ತದ. ಶೋಭೆ ಒಳಗಾಗಿ ಏನಾಗ್ಬಿಡ್ತದ? ಹಗ್ಗ ಹೋಗಿ ಹಾವು ಕಾಣ್ಲಕ್ಕೆ ಬಿಡ್ತದ. ಆ ರೀತಿ ಆಗೋದಕ್ಕೆ ಏನಂತ? ನಿಮಿತ್ತ ಕಾರಣ. ನಿಮಿತ್ತ ಕಾರಣ ಅಂತ ಆಗ್ತದಲ್ಲಿ. ಅದಕ್ಕೆ ಏನಾಯ್ತು? ನೀವೇನ್ ಮಾಡ್ಬೇಕು? ಪ್ರಾಕ್ಟಿಕಲ್ ಆಗಿ ಈ ಉಪಾದಾನ ಕಾರಣ ನಿಮಿತ್ತ ಕಾರಣಗಳನ್ನು ಅರಿಯುವ ಮೂಲಕ ಬ್ರಹ್ಮಜ್ಞಾನದ ಒಂದು ಪ್ರಾಕ್ಟೀಸ್ ಮಾಡಬೇಕು. ಏನ್ ಮಾಡ್ತೀವಿ? ಯಾವಾಗ ಗೊತ್ತಾಗಿ ಯಾವಾಗ ಆಗ್ತದೆ? ಅವಿದ್ಯೆ ಕ್ಷೋಭೆ ಒಳಗಾಗಿ. ಅವಿದ್ಯೆ ಯಾವಾಗ ಕ್ಷೋಭೆ ಒಳಗಾಗ್ತದೆ? ಸಾಮಾನ್ಯದ ಜ್ಞಾನ ಆಗಿರಬೇಕು, ವಿಶೇಷದ ಜ್ಞಾನ ಆಗಿರ್ಬಾರ್ದು, ಅಜ್ಞಾನ ಆಗಿರ್ಬೇಕು, ಅವಿದ್ಯೆ ಆಗಿರ್ಬೇಕು. ಆವಾಗ ಏನಾಗ್ತದೆ? ಸರ್ಪ ಉತ್ಪತ್ತಿ ಆಗ್ತದೆ, ಸರ್ಪದ ಜ್ಞಾನ ಉತ್ಪತ್ತಿ ಆಗ್ತದೆ. ಈಗ ನಮ್ಗೆ ಏನ್ ಮಾಡ್ಬೇಕಾಗ್ಯದಪ್ಪ ಅಂದ್ರ, ಒಂದು ಕ್ರಮ ಸಂಖ್ಯೆ ಅಂತ ಹಾಕೊಳ್ರಿ, ಒಂದು ಸಣ್ಣ ಕಾಲಂ ಪ್ರಾಕ್ಟೀಸ್. ನಾನು ಹೇಳ್ತಾ ಇಲ್ಲ ಇವತ್ತು ಪ್ರವಚನ, ನೀವೇ ಹೇಳಕತ್ತೀರಿ, ನಂದೇನಿಲ್ಲ ಇವತ್ತು, ಎಲ್ಲ ನಿಮ್ಮದೇ ಪ್ರಾಕ್ಟೀಸ್. ಒಂದು ಕ್ರಮ ಸಂಖ್ಯೆ ಸಣ್ಣದೊಂದು ಹಾಕೋರಿ. ಆಮೇಲೆ ಏನ್ ಮಾಡ್ರಿ? 1 2 3 4 4 ಕಾಲಂ ಹಾಕೋರಿ. 1 2 3 4 ಒಂದು ಕ್ರಮ ಸಂಖ್ಯೆ, 4 ಕಾಲಂ ಹಾಕೊಳ್ರಿ. ಹಾಕೊಂಡ್ಮೇಲೆ ಒಂದು ಕಾರ್ಯ ಬರ್ಕೊಳ್ರಿ, ಒಂದು ಯಾವುದರ ಕಾರ್ಯ ಬರ್ಕೊಳ್ರಿ. ಕಾರ್ಯ ಏನು? ಕಾರ್ಯದ ಏನೇನಾಗ್ತಿರ್ತಾವ್ರಿ? ಕಾರ್ಯದೊಳಗ ಉತ್ಪತ್ತಿನೂ ಆಗ್ತಿರ್ತದ, ಮತ್ತೆ ಗಡಿಗೆ ತಯಾರಾಗ್ತಿರ್ತಾವ, ಗಡಿಗೆ ಹೊಡಿತಿರ್ತಾವಿಲ್ಲ, ನಿವೃತ್ತಿನೇ ಆಗ್ತಿರ್ತಾವ. ನಿವೃತ್ತಿನೇ ಆಗ್ತಿರ್ತಾವ. ಉತ್ಪತ್ತಿನೂ ಆಗ್ತಿರ್ತದ, ನಿವೃತ್ತಿನೂ ಆಗ್ತಿರ್ತದೆ. ಎರಡು ನಡೆದಿರ್ತದೆ ಕಾರ್ಯ. ಶಿಕ್ಷೆನೂ ಆಗ್ತದೆ, ಲಯನೂ ಆಗ್ತಿರ್ತದೆ. ಅದೇ ಕಾರ್ಯ. ಏನಾಗಿರ್ಲಕ್ಕ ಮೊದಲ ನ್ಯಾಯಾಲಯಕ್ಕೂ ಬರ್ಕೊಳ್ರಿ. ಒಂದು ಕ್ರಮ ಸಂಖ್ಯೆ, ಸೆಕೆಂಡ್ ಕಾರ್ಯ, ಮೂರನೇದು ಏನ್ ಮಾಡ್ರಿ? ಉಪಾದಾನ ಕಾರಣ. ಉಪಾದಾನ ಕಾರಣ. 4ನೇ ಕಾಲಮ್ಮ ನಿಮಿತ್ತ ಕಾರಣ. ಇವು ಕಲಿಸ್ಬೇಕಾಗ್ಯದವ್ರ, ಏನೋ ಕಲಿಸ್ಬೇಕಂತ ಸುಮ್ಮನೆ ನಿಶ್ಚಿಲ್ದ ಏನೇನೋ ಬರ್ಸಂಗಿಲ್ಲ. ನಿಮ್ಗೊಂದೇನೋ ಕಲಿಸ್ಬೇಕಂತ ಬಂದಿರ್ತಾರವ್ರು. ಒಟ್ಟು 5 ಕಾಲಂ ಅದಾವ. ಒಂದು ಕ್ರಮ ಸಂಖ್ಯೆ ಅದ, 2ನೇದು ಕಾರ್ಯ ಅದ, 3ನೇದು ಉಪಾದಾನ ಕಾರಣ ಅದ, 4ನೇದು ನಿಮಿತ್ತ ಕಾರಣ ಅದ, 5ನೇದು ಸಹಕಾರಿ ಕಾರಣ ಅದ. ಈ ಸಹಕಾರಿ ಕಾರಣದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ್ರಿ. ಈ ಉಪಾದಾನ ಕಾರಣ ನಿಮಿತ್ತ ಕಾರಣತೆ ಮುಖ್ಯ ಅದ. ಇಲ್ಲಿ ನಾವು ಏನ್ ನೋಡಕಪ್ಪ ಅಂತಂದ್ರೆ, 1ನೇದು ಕಾರ್ಯ ಬರೀರಿ. ಏನ್ ಬರೀತೀರಿ? ಪ್ರಸಿದ್ಧವಾದ ಕಾರ್ಯ ಯಾವುದು? ವೇದಾಂತದಾಗ ಘಟ. ಆ ಮಕ್ಕಳಿಗೆ ಮನೆಗೆ ಸಾಮಾನುಗಳು ಯಾವ ಇದ್ದಿದ್ದೇ ಇಲ್ಲ, ಬರೀ ಕೊಡ ನೋಡಿದ್ರೆ ಕಾಣಿಸ್ತದೆ. ಎಲ್ಲರಿಗೂ ಘಟ ಘಟ ಅಂತಾರು. ಮನೆಯಾಗ ಬೇಗ ಸಾಮಾನುಗಳು ಸಿಕ್ಕಿಲ್ಲ, ಅವ್ರಿಗೆ ಘಟದೇ ಇಟ್ಕೊಂಡು. ಘಟ ಕಣ್ಣೆದ್ರೆ ಘಟ ಸಿಕ್ಕದ, ಘಟ ಬರ್ಕೊತ. 1ನೇದು ಘಟ. ಈ ಘಟಕ್ಕ ಉಪಾದಾನ ಕಾರಣ ಏನ್? ಬರೀ ಹೇಳ್ರಿ.
ಎಲ್ಲ ಗೊತ್ತು. ನಿಮ್ಗೆ ಗೊತ್ತಿಲ್ಲ, ಇಲ್ಲಿ ನೋಡ್ರಿ ವಿಚಾರ ಸಾಗರ ಮುಗಿದು ಹೋಗ್ಬಿಟ್ಟದ. ನಿಮಗ್ ಗೊತ್ತಿಲ್ಲದ ಏನು ಇಲ್ಲ. ನಿಮಗ್ ಗೊತ್ತಿದ್ರಾಗೆ ಎಕ್ಸರ್ಸೈಸ್ ಮಾಡಿಸ್ಲಕತ್ತಾರ. ಅದು ನಿಮ್ಗ್ ಗೊತ್ತಿದ್ದ ವಿಷಯನೇ, ಏನೂ ಗೊತ್ತಿಲ್ಲದ ಉಳಿದಿಲ್ಲ ನಿಮಗೀಗ. ನಿಮ್ಗ ಇದು ಗಟ್ಟಿ ಮಾಡಿಸೋದಕ್ಕ, ಬ್ರಹ್ಮಜ್ಞಾನ ಗಟ್ಟಿ ಮಾಡಿಸೋದಕ್ಕ ಕೆಲವೊಂದು ಎಕ್ಸರ್ಸೈಸ್ ಮಾಡಿಸ್ಲಕತ್ತಾರ ಹೊರತು ಎಲ್ಲಾನು ಗೊತ್ತದ ನಿಮಗ್. ಸುಮ್ಮ ಓಡ್ತಿರ್ಬೇಕು ನೀವು. ಏನ್ ಹೇಳ್ತಾರ ಅಂತೆಲ್ಲ ಕಾಯ್ಕೊಂಡು ಕುಂದ್ ನನ್ನ ಬಾಯಿ ನೋಡ್ಬೇಡ್ರಿ, ನಿಮ್ ತಲೆ ಓಡಿಸ್ಬೇಕು. ಈ ಉಪಾದಾನ ಕಾರಣ ಯಾವುದು? ಘಟಕ್ಕೆ ಉಪಾದಾನ ಕಾರಣ ಯಾವುದು? ಮಣ್ಣು. ಮೃತ್ತಿಕೆ ಅಂದ್ರೆ ಕೆಸರು, ಮಣ್ಣು ಬರೆಯೋದು. ಮುಂದೆ ನಿಮಿತ್ತ ಕಾರಣ ಕುಂಬಾರ. ಸಹಕಾರಿ ಕಾರಣ ತಿಗರಿ, ಚಕ್ರ, ದಂಡ ಅಥವಾ ತಿಗರಿ ಏನಾದ್ರು ಬರೀರಿ. ನೆಕ್ಸ್ಟ್ ಆವರಣ. ಇನ್ನೊಂದು ನೀರು ಮಾಡಿ ಕಟ್ಟಿದೆ. ಆವರಣ ಇದಕ್ಕೆ ಉಪಾದಾನ ಕಾರಣ ಯಾವುದು? ನಿಮಿತ್ತ ಕಾರಣ ಯಾವುದು? ಬರೀರಿ ಬಡ ಬಡ. ಆವರಣಕ್ಕೆ ಉಪಾದಾನ ಕಾರಣ ಯಾವುದು? ನಿಮಿತ್ತ ಕಾರಣ ಯಾವುದು? ತಪ್ಪು ಮಾಡ್ರಿ. ಬಂಗಾರ ಉಪಾದಾನ ಕಾರಣ, ಚಿನ್ನ ಅಕ್ಕಸಾಲಿ, ಚಿನ್ನ ಚಿನ್ನಿವಾರ, ಬಂಗಾರ ಅಕ್ಕಸಾಲಿಗ ಏನಾರು ಬರೀರಿ. ಉಪಾದಾನ ಕಾರಣ ಚಿನ್ನ, ನಿಮಿತ್ತ ಕಾರಣ ಚಿನ್ನಿವಾರ ಅಥವಾ ಬಂಗಾರ. ಉಪಾದಾನ ಕಾರಣ ಅಕ್ಕಸಾಲಿಗ, ನಿಮಿತ್ತ ಕಾರಣ. ಸಹಕಾರಿ ಕಾರಣ ಏನದ ಒಂದಲ್ಲಿ? ನಾವಂತೂ ಬಂಗಾರದ ಅಂಗಡಿಗೆ ಹೋಗಿಲ್ಲ, ಬಂಗಾರ ಸಾಮಾನು ಮಾಡಿಸಿಲ್ಲ. ಅವ ಎದರ್ಲೆ ಏನ್ ಮಾಡಿ ಕೊಡ್ತಾನ ಅನ್ನೋದು ನಮ್ಗ ಗೊತ್ತೇ. ನೀವ್ ಅಂತ ಬರೀ ಓದ್ತೀರಿ, ನಿಮ್ ಲಕ್ಷ್ಯ ಯಾಕಡೆ ಇರ್ತದ ಅಂದ್ರೆ ಬರೀ ಬಂಗಾರ ಡಿಸೈನ್ ಕಡೆ ಇರ್ತದ ಹೊತ್ತು ಇಷ್ಟು ಚಂದ ಡಿಸೈನ್ ಎದರ್ಲೆ ಮಾಡ್ತಾನಂತೆ ನಿಮ್ಗೆ ಗೊತ್ತಿಲ್ಲ ಹೆಣ್ಮಕ್ಳಿಗೆ. ಅದಕ್ಕೇನ್ ಮಾಡ್ಬೇಕು? ಶನಿವಾರದ ಸಲಕರಣೆಗಳು ಅಷ್ಟೇ. ತಿಳಿಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಅವನು ಏನೋ ಕಟಿಂಗ್ ಪ್ಲೇಯರ್ ಇರ್ತಾವ, ಸಣ್ಣ ಸಣ್ಣ ಇರ್ತಾವ, ಅವನು ಎಲ್ಲ ದೊಡ್ಡ ದೊಡ್ಡ ಇರಲ್ಲ. ಬಂಗಾರದ ಸೂಕ್ಷ್ಮ ವಸ್ತುಗಳು, ಶನಿವಾರನ ಸಲಕರಣೆಗಳು, ಇನ್ಸ್ಟ್ರೂಮೆಂಟ್ಸ್ ಏನಾರೇ ಇರ್ತಾವ. ಬರೀರಿ ಸಹಕಾರಿ ಕಾರಣ. ಈಗೊಂದು ಮಗು ಅದ, ಪಿಂಡಾಂಡ. ಒಂದು ಶರೀರ, ಒಂದು ಮಗು ಅದ. ಮಗು ಕಾರ್ಯ. ಅದಕ್ಕೆ ಉಪಾದಾನ ಕಾರಣ ಯಾರು? ಒಂದು ಮಗುವಿಗೆ ಉಪಾದಾನ ಕಾರಣ ಯಾರು? ತಾಯಿ. ಮಗುವಿಗೆ ಉಪಾದಾನ ಕಾರಣ ತಾಯಿ. ನಿಮಿತ್ತ ಕಾರಣ ತಂದೆ. ಸರ್ಕಾರಿ ಕಾರಣ ಯಾವುದು? ಸಂಸಾರ. ಸಂಸಾರ ಮಾಡ್ತಿರೋದು ಸಂಸಾರ, ಅದೇ ನಿಮಿತ್ತ ಕಾರಣ. ಸಂಸಾರ ಮಾಡಕತ್ತೆ, ಮನೆ ಮಾಡ್ಕೊಂಡು ಮಕ್ಕಳ ಏನೋ ಒಂದು. ಬ್ರಹ್ಮಾಂಡ. ಬ್ರಹ್ಮಾಂಡ ಇದಕ್ಕೇನ್ ಮಾಡ್ತಾರೆ? ಬ್ರಹ್ಮಾಂಡ ಎನ್ನ ಕಾರ್ಯ. ಉಪಾದಾನ ಕಾರಣ ಯಾರು? ಮಾಯಿ, ಅವಿದ್ಯೆ. ಪರಿಣಾಮ ಹೊಂದದಲ್ರಿ. ಅದೇ ಅವಿದ್ಯೆನೇ ಪರಿಣಾಮ ಹೊಂದಿ ಪಂಚಮಹಾಭೂತ ಆಗ್ಯದ. ಎಲ್ಲ ವಸ್ತು ಪ್ರಪಂಚ ಆಗ್ಯದ. ಮಾಯೆ, ಅವಿದ್ಯೆ, ಅದಕ್ಕೇನಂತಾರ? ಶಕ್ತಿ ಅಂತಾರ. ಆ ಶಕ್ತಿ ಒಳಗೆ ಏನೇನದವ? ಇಚ್ಛಾಶಕ್ತಿ, ಜ್ಞಾನ ಶಕ್ತಿ, ಕ್ರಿಯಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ ಎಲ್ಲಾನು ಅದಾವ. ಬಹಳ ಆಸೆಗಳೆಲ್ಲ ಅದ್ರಾಗ ತುಂಬ ಮಾಯ ಒಳಗ.
ಈ ಕಡೆ ಬ್ರಹ್ಮ. ನಿಮಿತ್ತ ಕಾರಣ ಬ್ರಹ್ಮ. ಸಹಕಾರಿ ಕಾರಣ ಎದಕ್ಕಾಯ್ತಿದೆಲ್ಲ ಬ್ರಹ್ಮನ ಲೀಲೆ ಅಷ್ಟೇ. ನಾವು ಲೀಲೆ ಮಾಡ್ಬೇಕಂತ ಇವೆಲ್ಲ ಆಗ್ಯಾನ. ಲೀಲೆ ಮಾಡೋದಕ್ಕೆ ಇವೆಲ್ಲ ಆಗ್ಯಾನ ಅಷ್ಟೇ. ಹಂಗ ಮುಂದೆ ನೀವು ಹಂಗೆ ಏನಾದ್ರೂ ಬರ್ಕೊಳಕ್ ಬರ್ತದಿಲ್ಲ. ನಿಮಿತ್ತ ಕಾರಣ ಉಪಾದಾನ ಕಾರಣ. ತಾಯಿಯಾದಕ್ಕೆ ರಕ್ತ ಮಾಂಸಗಳನ್ನ ಹಂಚಿಕೊಂಡು ಆ ಮಗುವನ್ನು ಹರಿದಿದ್ದಕ್ಕೆ ಆಕೆಗೆ ಉಪಾದಾನ ಕಾರಣ ಅಂತ. ತಾಯಿ ಅಂದ್ರೆ ಕೆಸರಿದ್ದಂಗ, ತಂದೆ ನಿಮಿತ್ತ ಕಾರಣ, ಕುಂಬಾರ ಇದ್ದಂಗ. ಈಗ ಒಂದು ವಾಕ್ಯ ಏನಂತ ತಿಳಿತೀರಿ ನೀವು? ಕಾರ್ಯವು ಉಪಾದಾನ ಕಾರಣದೊಳಗೆ ಇರುತ್ತದೆ. ಯಾವಾಗಲೂ ಕಾರ್ಯ ಘಟ ಎದುರಾಗಿರ್ತದ, ಕೆಸರಾಗೆ ಇರ್ತದ, ಮಣ್ಣಾಗಿರ್ತದ, ಮತ್ತ ಆಭರಣ ಎದುರಾಗಿರ್ತದ, ಚಿನ್ನದಾಗಿರ್ತದ. ಯಾವಾಗಲೂ ಜಡವಸ್ತು ಇದ್ದಾಗ, ಚೇತನ ವಸ್ತು ಇದ್ದಾಗ ಮಗು ಏನು ತಾಯಿ ಸಂಗಟ ಇರ್ತದೆ ಕಡಿತನಕ. ಕಾರ್ಯವು ಉಪಾದಾನ ಕಾರಣದೊಳಗೆ ಇರುತ್ತದೆ ಅಂತಂದ್ರೆ ಜಡವಸ್ತುಗಳ ರಾಶಿಯಲ್ಲಿ ಆ ರೀತಿ ಹೇಳ್ಬೇಕು. ಚೈತನ್ಯ ಬಂತಂತಂದ್ರ ಮನುಷ್ಯ 10-12 ವರ್ಷ ತಾಯಿ ಸಂಗಟ ಇರ್ತಾನ. ಉಳಿದ ಪ್ರಾಣಿಗಳು ಏನಿರ್ತಾವ, ಒಂದು 15 ದಿವಸ 20 ದಿವಸ, ಒಂದು ತಿಂಗಳದೊಳಗೆ ಅವು ಇಂಡಿಪೆಂಡೆಂಟ್ ಆಗಿ ಹೋಗ್ಬಿಡ್ತಾವ, ಸ್ವತಂತ್ರ. ಏನ್ ಉಪಾದಾನ ಕಾರಣ ತಾಯಿ ಸಂಗಟೇ ಇರ್ತಾವೆ ಎಲ್ಲ ವಸ್ತು. ಕೋತಿಗಳು ಹೆಂಗ ತಾಯಿ ಹಿಡ್ಕೊಂಡಿರ್ತಾವ ಹಂಗಿರ್ತಾವೆ ಏನೆಲ್ಲ ಇಲ್ಲ. ಅದು ಚೈತನ್ಯದ ವಿಷಯದೊಳಗ ಆ ವಾಕ್ಯ ಅಭಿಪ್ರಾಯ ಸರಿ ಹೋಗಲ್ಲ. ಜಡ ವಸ್ತುಗಳಲ್ಲಿ ಅಷ್ಟೇ ಸರಿ ಹೋಗ್ತದೆ. ಒಪ್ಕೊಂಡ್ರೆ ಇದು ಕರೆಕ್ಟಾ ಹೇಳಿದ್ದು? ಚೈತನ್ಯ ಬಂದಾಗ ಉಪಾದಾನ ಕಾರಣದೊಳಗೆ ಕಾರ್ಯ ಇರಲ್ಲ. ಜಡ ಇದ್ದಾಗಷ್ಟೇ. ಚೈತನ್ಯ ಬಂತಂತಂದ್ರೆ ಕಾರ್ಯ ಮತ್ತು ಉಪಾದಾನ ಕಾರಣ ಸಪರೇಟ್ ಆಗಿರ್ತಾವ ಇಲ್ಲ? ಸಪರೇಟ್ ಇರ್ತಾವ. ಮಗು ತಾಯಿಲಿಂದ ಭಿನ್ನ ಇರ್ತದ. ನೋಡ್ರಿ, ತಾಯಿ ಸತ್ತ ಮಗು ಸಾಯ್ತದೇನು? ತಾಯಿ ಸತ್ತ ಮಗು ಬರ್ತದ ಇಲ್ಲ? ಇದು ಏನದ ಚೈತನ್ಯದೊಳಗ ಈ ಚಾನ್ಸ್ ಅದ. ಜಡದೊಳಗ ಹಂಗಿಲ್ಲ. ಬಂಗಾರ ತಾಯಿ ಇದ್ದಂಗ, ಆಭರಣ ಅದು ಕಾರ್ಯ ಇದ್ದಂಗ. ಆ ಬಂಗಾರ ಏನಾರ ನಾಶ ಆಯ್ತು ಅಂದ್ರೆ ಅಲ್ಲಿ ಆಭರಣ ಉಳಿಯಂಗಿಲ್ಲ. ಹೀಗಾಗಿ ಅದು ಅದಕ್ಕೆ ಇಟ್ಕೊಂಡು ಕೂತಿರ್ತದೆ. ಚೈತನ್ಯದಾಗ ಹಂಗಿಲ್ಲ. ತಾಯಿ ಸತ್ತರ ಮಗು ಸಾಯ್ಬೇಕಂತ ಏನಿಲ್ಲ. ಮಗು ಚೈತನ್ಯದಾಗ ಇಂಥದ್ದೊಂದು ಭಾಗ್ಯ ಅದ. ಅದು ತನ್ನ ಮೂಲ ವಸ್ತು ಹೋದ್ರೂ ಸಹಿತ ತಾನು ಬದುಕಿರ್ತದೆ. ಹೋಗ್ಬಿಡ್ರಿ. ಈಗೇನಾಯ್ತು, ಇದು ಸುಮ್ ಜನರಲ್. ಈಗ ನಾವು ಬರ್ಬೇಕಾಗಿದ್ದು ಸರ್ಪ ಮತ್ತು ಸರ್ಪದ ಜ್ಞಾನದ ಉತ್ಪತ್ತಿ. ವೇದಾಂತಕ್ಕೆ ಬರ್ಬೇಕೀಗ ನಾವು. ಎಲ್ಲಿ ಬರೀತೀರಿ ನಾವು? ಸರ್ಪ ಮತ್ತು ಸರ್ಪದ ಜ್ಞಾನದ ಉತ್ಪತ್ತಿ. ಎದ್ರಾಗ ಬರೀತೀರಿ? ಕಾರ್ಯದಾಗ ಬರೀಬೇಕು. ಇದೇ ನಂಬರ್ ಎಷ್ಟದ ನಮಗ್ ಗೊತ್ತಿಲ್ಲ, ನಿಮ್ಗೆ ಗೊತ್ತು. 1, 2, 3 ಏನೇನೋ ಹಾಕೊಂಡ್ರಿ. ಘಟ, ಆಭರಣ, ಪಿಂಡಾಂಡ, ಬ್ರಹ್ಮಾಂಡ ಏನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಬೇಕಿದು. ಎಲ್ಲ ಜಗತ್ತು ನೋಡಿದ್ರೆ ಇದಕ್ಕೆ ಉಪಾದಾನ ಕಾರಣ ಯಾವುದು? ನಿಮಿತ್ತ ಕಾರಣ ಯಾವುದು? ಸಹಕಾರಿ ಕಾರಣ ಯಾವುದು? ಇದು ಉಪಾದಾನ ಪ್ರತಿಯೊಂದು ಕಾರ್ಯವನ್ನ ಮುಟ್ಟಬೇಕು. ಅದಕ್ಕೆ ಇವು 3 ಕಾರಣಗಳನ್ನ ಕಂಡಿಡ್ಕೊತ ಹೋಗ್ಬೇಕು. ಇದೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು. ನೀವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ನಾವೇನ್ ಮಾಡೋದು? ಏನ್ ಬರದ್ರಿ ಕಾರ್ಯದಾಗ? ಸರ್ಪ ಮತ್ತು ಸರ್ಪದ ಜ್ಞಾನದ ಉತ್ಪತ್ತಿ. ಸರ್ಪ ಮತ್ತು ಸರ್ಪದ ಉತ್ಪತ್ತಿ ಅಂದ್ರೆ ಏನಾಗ್ತದ ಅಂದ್ರೆ ತತ್ತಿ ಇಟ್ಟು ಮರಿ ಹಾಕೋದು ಹೇಳ್ದಂಗ ಆಗ್ತದ. ಸರ್ಪದ ಜ್ಞಾನದ ಉತ್ಪತ್ತಿ. ಸರ್ಪದ ಜ್ಞಾನದ ಉತ್ಪತ್ತಿ.
ಈ ಕಡೆ ಏನ್ ಬರೀತೀರಿ? ಉಪಾದಾನ ಕಾರಣ ಏನ್ ಬರೀತೀರಿ? ಅವಿದ್ಯೆ. ನಿಮ್ಮೊಳಗೆ ಗೊತ್ತಿಲ್ಲದಿರುವಿಕೆ ಅಂತ ಹೇಳಿನಲ್ಲ. ಸಾಮಾನ್ಯ ಅಜ್ಞಾನ, ಬರೀ ಸಾಮಾನ್ಯ ಜ್ಞಾನದ ಬಗ್ಗೆ ಗೊತ್ತದ. ಅವಿದ್ಯೆ ಗೊತ್ತಿಲ್ಲದಿರುವಿಕೆ. ಅಜ್ಞಾನ ಅಂದ್ರೆ ಎಂಥದ್ದು? ಇಂಥದೇ ಅಂತಲ್ಲ, ಸಾಮಾನ್ಯ ಅಜ್ಞಾನ. ಇಂಥದೇ ಅಂತಿಲ್ಲ ಅಲ್ಲಿ. ಅವಿದ್ಯೆ ನಿಮ್ಮೊಳಗೊಂದು ಅವಿದ್ಯೆ ಆದಂತಿಲ್ಲ. ಈಗ ಒಪ್ಕೊಂಡಿರೇ ಇಲ್ಲ. ಅಜ್ಞಾನ ಆದಂತ ಒಪ್ಕೊಂಡಿರೇ ಇಲ್ಲ. ಅದೇ ನೋಡಿ ಉಪಾದಾನ ಕಾರಣ. ಸರ್ಪ ಮತ್ತು ಸರ್ಪದ ಜ್ಞಾನಕ್ಕ ಇದು ಉತ್ಪತ್ತಿ ಆದ ಕಾರಣ ನಿಮ್ಮೊಳಗಿಂದ ಅವಿದ್ಯೆ ಕ್ಷೋಭೆಗೊಳಗಾಗಿ. ಯಾವಾಗ ಕ್ಷೋಭೆಗೊಳಗಾಗ್ತದ? ಸಾಮಾನ್ಯದ ಜ್ಞಾನ ಆಗಿರಬೇಕು, ವಿಶೇಷದ ಜ್ಞಾನ ಆಗಿರಬಾರದು. ವಿಶೇಷದ ಅಜ್ಞಾನ ಆಗಬೇಕು, ಸಾಮಾನ್ಯದ ಜ್ಞಾನ ಆಗಬೇಕು. ಆವಾಗಿದ ಅವಿದ್ಯೆ ಆಕ್ಟಿವೇಟ್ ಆಗ್ತದ, ಎನರ್ಜೈಸ್ ಆಗ್ತದ. ಅದಕ್ಕೇನ್ ಬರೆದ್ರಿ? ಕಡೆ ಸೆಕೆಂಡದ್ದು ಅವಿದ್ಯೆ, ಗೊತ್ತಿಲ್ಲದಿರುವಿಕೆ, ಅಜ್ಞಾನ ಅಥವಾ ಸಾಮಾನ್ಯ ಅಜ್ಞಾನ. ನಿಮ್ಮೊಳಗಿರುವಂತ ಸಾಮಾನ್ಯ ಅಜ್ಞಾನ ಯಾವ್ದಷ್ಟು ಗೊತ್ತಿಲ್ಲ. ಒಟ್ಟು ಗೊತ್ತಿಲ್ಲ ಅನ್ನೋದೊಂದು ತತ್ವ ಅದಲ್ಲ, ಅದೇ ಇದೇನಾಗ್ತದ? ಕೆಸರಿದ್ದಂಗದ ನಿಮ್ಮೊಳಗದು. ಉಪಾದಾನ ಕಾರಣ. ಯಾವ್ದಾರ ಆಕಾರ ಬೇಕಾದ್ರ ಆಕಾರ ತಗೋತದ. ಏನ್ ಬೇಕಾದ್ರೂ ಮಾಡಿ ತೋರಿಸ್ತದ ನಿಮಗ್. ಕಳ್ಳನ್ನು ಒಯ್ದು ಆತ್ಮನನ್ನಾಗಿ ಮಾಡಿ ತೋರಿಸ್ತದ, ಆತ್ಮನನ್ನು ಒಯ್ದು ಕಳ್ಳನ್ನು ಮಾಡಿ ತೋರಿಸ್ತದ. ಏನೆಲ್ಲ ಮಾಡ್ತದ. ನೀವು ಅನುಕೂಲವಾಗಿದ್ದೀವಿ ಅಂತ ಹೇಳಿ ಚಂದ ಮಾತಾಡ್ತೀವಿ ಅಂತ ಸುಮ್ಮನೆ ಏನಾರ ಅನುವಾದ ಅಂದ್ಬಿಟ್ನೆ ಅಂತಂದ್ರೆ ನಿಮಗೂ ಅವಿದ್ಯೆ ಚಾಲು ಮಾಡ್ತದ. ಹಿಂಗೆಲ್ಲ ಅನ್ಕೋತಾರೆ. ಏನೆಲ್ಲ ಆಯ್ತು? ಅದಕ್ಕೇನಾಯ್ತು? ನಿಮ್ಮ ಗೊತ್ತಿಲ್ಲದಿರುವಿಕೆ. ಏನಪ್ಪಾ ಏನು ಗೊತ್ತಿಲ್ಲ ಅಂದ್ರೆ ರಜ್ಜುವಿನ ವಿಶೇಷ ರೂಪದ ಅವಿದ್ಯೆ. ರಜ್ಜು ಅಂತ ಗೊತ್ತಿಲ್ಲ. ಅದು ನೆಕ್ಸ್ಟ್ ಏನು? ನಿಮಿತ್ತ ಕಾರಣದ ಬರೀಬೇಕು. ರಜ್ಜುವಿನ ವಿಶೇಷ ರೂಪ ಹಾಗೆ ಗೊತ್ತಾಗಿಲ್ಲ. ನಮಗೆ ಎದ್ರಾಗ ಬರಿಬೇಕಿದ್ದೀರಿ? ನಿಮಿತ್ತ ಕಾರಣದಾಗ ಬರಿಬೇಕು. ಉಪಾದಾನ ಕಾರಣ ಗೊತ್ತಿಲ್ಲ, ನಿಮಿತ್ತ ಕಾರಣ ಏನು ಗೊತ್ತಿಲ್ಲ. ಹಿಂಗ ರಜ್ಜುವಿನ ವಿಶೇಷ ರೂಪದ ಅವಿದ್ಯೆ ಅಂದ್ರೇನು? ಏನು ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ. ರಜ್ಜುವಿನ ಬಗ್ಗೆ ಗೊತ್ತಿಲ್ಲ. ಅದು ಯಾವುದು? ರಜ್ಜುವಿನ ವಿಶೇಷ ರೂಪದ ಅವಿದ್ಯೆ ಅಂದ್ರೇನು? ಏನು ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ ಅಂತೇಳಿ ಬರ್ಕೋಬೇಕಾದ್ರೆ ಗೊತ್ತಾಗ್ತದೆ ನಿಮಗೆ. ಏನ್ ಗೊತ್ತಿಲ್ಲ? ರಜ್ಜುವಿನ ಬಗ್ಗೆ ಗೊತ್ತಿಲ್ಲ. ಯಾವುದು ಗೊತ್ತಿಲ್ಲ? ರಜ್ಜು ಗೊತ್ತಿಲ್ಲ, ನಮಗೆ ಗೊತ್ತಾಗಿಲ್ಲ. ಅದಕ್ಕೆ ಏನಾಗಿದೆ? ಸರ್ಪ ಮತ್ತು ಸರ್ಪದ ಜ್ಞಾನ ಉತ್ಪತ್ತಿಯಾಗಿದೆ. ಈ ಸರ್ಪದ ಜ್ಞಾನಕ್ಕೆ ಇದು ಆಕಾರ ತಗೊಂಡದ್ದು ಉಪಾದಾನ ಕಾರಣ ಅವಿದ್ಯೆ ತಗೊಂಡದ. ನಿಮಿತ್ತ ಕಾರಣ ಯಾವುದು? ವಿಶೇಷ ರೂಪದ ಅವಿದ್ಯೆ. ಗೊತ್ತಿಲ್ಲದಿರುವಿಕೆ ಅನ್ನೋದು ಉಪಾದಾನ ಕಾರಣ. ರಜ್ಜು ಗೊತ್ತಿಲ್ಲ ಅಂತೇಳಿ ಅನ್ನೋದು ನಿಮಿತ್ತ ಕಾರಣ. ಹೌದಾ? ಬಂಗಾರದ ಅಂಗಡಿಗೆ ಹೋದಾಗ ಏನಾಗ್ತದ? ಆಭರಣಗಳು ನೋಡ್ತಿರ್ತೀರಿ ನೀವು. ಕಣ್ಣಾಗ, ತಲೆಯಾಗ, ಬುದ್ಧಿ, ಮನಸ್ಸು, ಎಲ್ಲ ಚಿತ್ತ ಎಲ್ಲಾನು ಎದರಾಗ ಹೋಗ್ಬಿಟ್ಟಿರ್ತದ? ಆಭರಣ ನೋಡೋದ್ರಾಗ ಹೋಗ್ಬಿಟ್ಟಿರ್ತದೆ. ಆಭರಣ ಯಾಕೆ ಉತ್ಪತ್ತಿ ಆಯಿತು? ಆಭರಣದ ಜ್ಞಾನ ಯಾಕೆ ಉತ್ಪತ್ತಿ ಆಯಿತು ಅಂತಂದ್ರ
ಅಲ್ಲಿ ನಿಮಗೂ ಗೊತ್ತಿಲ್ಲದಿರುವಿಕೆ ಅಂತ ಒಂದು ಉಪಾದಾನ ಕಾರಣ ಕೆಲಸ ಮಾಡ್ಲಕತ್ತದ. ಏನ್ ಗೊತ್ತಿಲ್ಲ ಅಂತಂದ್ರೆ ಬಂಗಾರದ್ದು ಗೊತ್ತಿಲ್ಲ, ಅದು ನಿಮಿತ್ತ ಕಾರಣ ಕೆಲಸ ಮಾಡ್ಲಕತ್ತದ. ಅವೆರಡು ಕೂಡಿ ಏನ್ ಮಾಡ್ಬಿಡ್ತಾವ, ನಿಮಗ ಆ ಬಂಗಾರ ಮುಚ್ಚಾಕಿ ಆಭರಣದಾಗ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ತುಂಬಿಸ್ಬಿಟ್ಟಾವ. ಅದಕ್ಕೇನಾಯ್ತು, ಇದು ಸಹಕಾರಿ ಕಾರಣ ಯಾವುದು? ಏನ್ ಸಹಕಾರ ಆಗ್ಯದಿಲ್ಲ? ತಿಮಿರಾದಿ ದೋಷ, ಕತ್ತಲು ಸಹಕಾರ ಮಾಡೋದಿಲ್ಲ. ಈಗ ಹಗ್ಗಕ್ಕ ಹೋಗಿ ಹಾವು ಕಾಣೋದು, ಹಗ್ಗ ಹೋಗಿ ಹಾವು ಕಾಣೋದಕ್ಕ ಕತ್ತಲೇ ಸಹಕಾರ ಆಗ್ಯದಿಲ್ರಪ್ಪ. ಅಲ್ಲಿ ಕತ್ತಲು ಇದ್ದಿದ್ದಿಲ್ಲ ಅಂತಂದ್ರೆ ಅದ್ರ ಸಹಕಾರ ಇಲ್ಲ ಅಂತಂದ್ರೆ ಇದು ಹೆಂಗ್ ಸಾಧ್ಯ ಐತೆ ನಿಮಗ? ಹಾವು ಕಾಣಕ ಅಂದ್ಕೊಳಕ ಹೆಂಗ್ ಸಾಧ್ಯ ಇತ್ತು? ಮಂದಗತ್ತಲೆ. ಇದು ಫಸ್ಟ್ ಚಂದ ತಿಳ್ಕೊಳ್ಳಿ. ಈಗೇನ್ ಬರ್ಕೊಂಡ್ರಿ ಸಾಲ, ಇದ್ರೊಳಗೆ ಏನಾರ ಡೌಟ್ ಇತ್ತಂದ್ರ ತಿಳ್ಕೊಳ್ಳಿ. ಈ ಡೌಟ್ ಇದ್ರೆ ಮೊದಲು ಕೇಳಿ, ಇದರ ಡೌಟ್ ಉಳಿಸ್ಕೋಬೇಡ. ಒಂದು ಗೊತ್ತಿಲ್ಲದಿರುವಿಕೆ ಅಂತ ಒಂದು ನಿಮ್ಮ ಒಳಗಾದ, ಅದು ಗೊತ್ತಿಲ್ಲ ಅಷ್ಟೇ. ಏನ್ ಗೊತ್ತಿಲ್ಲ ಅನ್ನಕ್ ಸಂಬಂಧ ಇಲ್ಲ, ಒಟ್ಟು ಗೊತ್ತಿಲ್ಲದ ಒಂದು ಅಜ್ಞಾನ ಅದ. ಅದು ಏನಾಗ್ತದ? ಉಪಾದಾನ ಕಾರಣ. ಉಪಾದಾನ ಕಾರಣ ಅಂದ್ರೆ ಏನನ್ನ ಸತ್ಯ ಗೊತ್ತದ ನಿಮಗೆ. ಮತ್ತೆ ನಿಮಿತ್ತ ಕಾರಣ ಅಂದ್ರೆ ಏನಂತ ಸತ್ಯ ಗೊತ್ತದ. ಗೊತ್ತಿದ್ದದಕ್ಕೆ ಇದು ಹೇಳ್ತದೆ. ಗೊತ್ತಿಲ್ಲ ಅನ್ನೋದು ಉಪಾದಾನ ಕಾರಣ, ಏನು ಗೊತ್ತಿಲ್ಲ ಅನ್ನೋದು ನಿಮಿತ್ತ ಕಾರಣ. ಇವೆರಡು ಕ್ವಾಲಿಟಿ ಏನಾಗ್ಬಿಟ್ಟದ? ಸರ್ಪ ಮತ್ತು ಸರ್ಪದ ಜ್ಞಾನದ ಉತ್ಪತ್ತಿ. ಗೊತ್ತಿಲ್ಲ ಎನ್ನುವ ಉಪಾದಾನ ಕಾರಣ ಮತ್ತು ರಜ್ಜುವಿನ ಬಗ್ಗೆ ಗೊತ್ತಿಲ್ಲ ಅನ್ನುವ ನಿಮಿತ್ತ ಕಾರಣ ಎರಡೂ ಬೆರೆಸಿ ಈ ಒಂದು ಏನ್ ಮಾಡ್ತೀರಿ, ಇಲ್ಲಿ ಶರ ಲಾಸ್ಟಿಗೆ ಏನ್ ಬರೀಬೇಕು? ಶರ 6ನೇ ಕಾಲಂ ಒಂದು ಸಾಧ್ಯ ಇತ್ತಂದ್ರೆ ಹಾಕೋರಿ, ಇಲ್ಲ ಕೆಳಗೆ ಬರ್ಕೊಳ್ರಿ. ಗೊತ್ತಿಲ್ಲ ಎಂಬ ಉಪಾದಾನ ಕಾರಣದೊಂದಿಗೆ ಕಾರಣದೊಂದಿಗೆ ಏನಾಯ್ತು? ರಜ್ಜು ಅಂತ ಗೊತ್ತಿಲ್ಲ ಎಂಬ ನಿಮಿತ್ತ ಕಾರಣವು ರಜ್ಜು ಎಂದು, ರಜ್ಜು ಅಂತ, ಅದು ರಜ್ಜು ಅಂತ ಅಂತ ರಜ್ಜು ಅಂತ ಗೊತ್ತಿಲ್ಲ ಎಂಬ ನಿಮಿತ್ತ ಕಾರಣ, ನಿಮಿತ್ತ ಕಾರಣವು ಏನಾಗ್ಯದ? ಮಂದಗತ್ತಲೆಯ ಸಹಕಾರದಲ್ಲಿ ಸರ್ಪ ಮತ್ತು ಸರ್ಪದ ಜ್ಞಾನವಾಗಿ ಉತ್ಪತ್ತಿಯಾಗಿದೆ. ಈ ಸೆಂಟೆನ್ಸ್ ಸುವರ್ಣಾಕ್ಷರದಾಗ ಬರ್ಕೋಬೇಕು. ಏನು? ಗೊತ್ತಿಲ್ಲ ಎಂಬ, ಗೊತ್ತಿಲ್ಲ ಅಂದ್ರೆ ಅವಿದ್ಯೆ, ಅವಿದ್ಯೆ ಎಂಬ ಉಪಾದಾನ ಕಾರಣದೊಂದಿಗೆ ರಜ್ಜು ಅಂತ ಗೊತ್ತಿಲ್ಲ ಅಂತಂದ್ರೇನು? ವಿಶೇಷದ ಅಜ್ಞಾನ. ರಜ್ಜು ಅಂತ ಗೊತ್ತಿಲ್ಲ ಅಂದ್ರೇನು? ವಿಶೇಷದ ಅಜ್ಞಾನ ಎಂಬ ನಿಮಿತ್ತದ ಕಾರಣವು, ನಿಮಿತ್ತ ಕಾರಣವು ಮಂದಗತ್ತಲೆಯ ಸಹಕಾರದಲ್ಲಿ ಸರ್ಪ ಮತ್ತು ಸರ್ಪದ ಜ್ಞಾನ ಉತ್ಪತ್ತಿಯಾಗಿವೆ. ಸಹಕಾರದೊಳಗೆ ಏನಾಗ್ಯವ? ಸರ್ಪ ಮತ್ತು ಸರ್ಪದ ಜ್ಞಾನ ಉತ್ಪತ್ತಿಯಾಗ್ಯವ. ಬ್ರಹ್ಮ ಅಂತ ಗೊತ್ತಿಲ್ಲ. ಅದೇನದು ಬ್ರಹ್ಮ ಅಂತ ಗೊತ್ತಿಲ್ಲ ಅಂದ್ರೇನು? ನಿಮಿತ್ತ ಕಾರಣ. ಬರೀ ಗೊತ್ತಿಲ್ಲ ಅಂತಂದ್ರೆ ಉಪಾದಾನ ಕಾರಣ. ಅವೆರಡು ಕೂಡಿ ಏನಾಗ್ಯವ?
ಬ್ರಹ್ಮಜ್ಞಾನದ ಕೊರತೆ ಎಂಬುವ ಒಂದು ಸಹಕಾರಿ ಕಾರಣದಲ್ಲಿ ಏನ್ ಮಾಡ್ಲಿಕ್ಕತ್ತದ, ಜಗತ್ತಾಗಿ ತೋರ್ಲಿಕ್ಕತ್ತದ. ಹಿಂಗೆಲ್ಲ ಬರೀಲಕ್ಕೆ ಬರ್ಬೇಕು ನಿಮ್ಮ ತಿಳಿದ್ರ. ಗೊತ್ತಿಲ್ಲ ಅವಿದ್ಯೆ ಬ್ರಾಕೆಟ್ನಾಗ ಹಾಕೊಂಡು ಎಂಬ ಉಪಾದಾನ ಕಾರಣದೊಡನೆ ರಜ್ಜು ಅಂತ ಗೊತ್ತಿಲ್ಲ ಅಂದ್ರೆ ವಿಶೇಷದ ಅಜ್ಞಾನ ಎಂಬ ನಿಮಿತ್ತ ಕಾರಣವು ಒಂದಗತ್ತಲೆಯ ಸಹಕಾರದಲ್ಲಿ ಸರ್ಪ ಮತ್ತು ಸರ್ಪದ ಜ್ಞಾನವಾಗಿ ಉತ್ಪತ್ತಿಯಾಗಿವೆ. ಸತ್ಯ ತಿಳಿತಾ ಇದು. ಇದು ಚಂದ ತಿಳ್ಕೋಬೇಕು. ಇದು ತಿಳ್ಕೊಳ್ಳೋ ವಿಚಾರ ಮಾಡಿ ಪಕ್ಕ ತಿಳ್ಕೊಂಡಲ್ಲ ಆಯ್ತ್ರಿ ತಿಳಿದ ಮುಂದೆ ಹೋಗವ ಅಂತಂದ್ರೆ ಹೋಗವ. ಯಾಕ್ರಿ ಇವತ್ತೊಂದಿನ ಬರೀ ಇದೇ ಮಾಡೋಣ ಅಂದ್ರೆ ಇದೇ ಮಾಡ. ಇದೇ ಸರ್ಪ ಮತ್ತು ಸರ್ಪದ ಜ್ಞಾನದ ಉತ್ಪತ್ತಿಗೆ ಉಪಾದಾನ ಕಾರಣ ಯಾವುದು? ಅವಿದ್ಯೆ. ಅವಿದ್ಯೆ ಅಂದ್ರೆ ಗೊತ್ತಿಲ್ಲದಿರುವಿಕೆ, ಅಂದ್ರೆ ಅಜ್ಞಾನ, ಅಂದ್ರೆ ಸಾಮಾನ್ಯ ಅಜ್ಞಾನ. ಮತ್ತೆ ನಿಮಿತ್ತ ಕಾರಣ ಯಾವುದು ಅಂತಂದ್ರ ಗೊತ್ತಿಲ್ಲ ಅಂದ್ರೆ ಏನು ಗೊತ್ತಿಲ್ಲ, ಹಗ್ಗ ಅಂತ ಗೊತ್ತಿಲ್ಲ ಅಂದ್ರೆ ಇದು ವಿಶೇಷದ ಅಜ್ಞಾನ. ಇವೆರಡೂ ಸೇರಿ ಮಂದಗತ್ತಲೆಯಲ್ಲಿ ಏನ್ ಮಾಡ್ಲಕತ್ತವ? ಮಂದಗತ್ತಲೆಯ ಸಹಕಾರದಲ್ಲಿ ಸರ್ಪ ಮತ್ತು ಸರ್ಪದ ಜ್ಞಾನ ಉತ್ಪತ್ತಿ ಮಾಡಬೇಕು. ಅನುಭವಕ್ಕೆ ಬಂತ ಏನು ಅಂಶ ಅನುಭವಕ್ಕೆ ಬಂದಿಲ್ಲ ಅದು ನನ್ಗೆ ಹೇಳಿದ್ರ ಅದನ್ನ ಅನುಭವಕ್ಕೆ ತರೋದಕ್ಕ ಇನ್ನೊಂದಿಟ್ಟು ಪ್ರಯತ್ನ ಮಾಡ್ತೇನೆ. ತಿಳಿತು ಮುಂದೋಗಮ್ಮ ಅಂದ್ರೆ ಮುಂದೋಗಮ್ಮ. ಗೊತ್ತಿಲ್ಲ ಅನ್ನೋದು ಸಾಮಾನ್ಯ ಜ್ಞಾನ. ಸಾಮಾನ್ಯ ಅಜ್ಞಾನ. ಗೊತ್ತಿಲ್ಲ ಅನ್ನೋದು ಸಾಮಾನ್ಯ ಅಜ್ಞಾನ. ಏನು ಗೊತ್ತಿಲ್ಲ ಅನ್ನೋದು ವಿಶೇಷದ ಅಜ್ಞಾನ. ಇದು ಮಂದಗತ್ತಲೆಯ ಸಹಕಾರದಲ್ಲಿ ಸರ್ಪ ಮತ್ತು ಏನ್ ಗೊತ್ತಿಲ್ಲ ಅಂತಂದ್ರೆ ಅಲ್ಲಿ ರಜ್ಜುವಿನ ಬಗ್ಗೆ ಗೊತ್ತಿಲ್ಲ ಅನ್ನೋದು ಹಾಕಿದ್ರಿ ಅಂದ್ರೆ ಇಲ್ಲಿ ಸರ್ಪ ಮತ್ತು ಸರ್ಪದ ಜ್ಞಾನದ ಉತ್ಪತ್ತಿಗೆ ಕಾರಣ. ಬಂಗಾರ ಅನ್ನೋದು ಹಾಕಿದ್ರಿ ಅಂತಂದ್ರೆ ಇಲ್ಲಿ ಆಭರಣ ಮತ್ತು ಆಭರಣದ ಉತ್ಪತ್ತಿಗೆ ಕಾರಣ. ಅದರದ್ದು ಸಹಕಾರ ಏನು? ನಿಮ್ಮೊಳಗಿನ ಬಂಗಾರದ ಮೇಲಿನ ಆಸೆ, ಅದು ಆಸೆ ಸಹಕಾರ. ಅದು ಎಂತ ಆಸೆನೋ ಏನೋ ವಿಚಿತ್ರ ಜಾತಿ ಇದೆ. ಒಂದು ಏನರ ಮೈ ಮೇಲೆ ಒಂದು ಧೂಳಿನ ಕಣ ಕೂತಂದ್ರೆ ಯಾವಾಗ ತೊಗೊಂಡು ಕಣಿಗಾಲಿ ಅನ್ನಷ್ಟು ನಮಗ ಬ್ಯಾಸರ ಆಗ್ತಿರ್ತದ. ಅಂತದ್ರಾಗ ಮಣ ಮೈ ಮೇಲೆ ಹಾಕೊಂಡು ಹೊರಟು ಅದು ಏನ್ ದುಃಖ ಅಂದ್ರೆ ಅನ್ನೋದು ತಿಳಿದಿಲ್ಲ ನಮಗೆ. ಅದು ಏನಾರ ನಮಗೇನಾರ ಆಭರಣ ಹಾಕೋದಿತ್ತಂದ್ರೆ ಸತ್ಯ ಬರ್ತಿದ್ವಿ. ಅವ್ರು ಎಷ್ಟು ಆಗ್ತಾರ ಖುಷಿ ಪಡ್ತದ ಜನ್ಮ. ಎಂತ ಜನ್ಮ ಅದು ಲೋಹ. ಕಬ್ಬಣ ಆದರೇನೋ ಬೆಳ್ಳಿ ಆದರೇನೋ ಬಂಗಾರ ಲೋಹ. ಅದು ಆ ವಾತಾವರಣದ ಇದ್ರೊಳಗೆ ಅದು ಕಾಯ್ತದ, ಬಿಸಿ ಆಗ್ತದ. ಅದು ಆಭರಣ ಗರಂ ಮಾತಾವಲ್ರಿ ಕೊಳ್ಳಂಗ ಹಾಕಿಬಿಟ್ಲ ಆಭರಣಗಳು. ಹಂಗೆ ಹಾಕೋತಾರ, ಖುಷಿ ಪಡ್ತಾರ. ಒಬ್ಬರೊಬ್ಬರು ನೋಡಿ ಏನ ಸಂಭ್ರಮ ಪಡ್ತಾರ. ಏನದು ಎದರ ಸಹಕಾರ? ಈ ಬಂಗಾರದ ಆಸೆಯನ್ನ ಹುಚ್ಚಿನ ಸಹಕಾರ ಅಷ್ಟೇ. ಅದಕ್ಕೆ ಏನಾಗ್ತದ? ಬಂಗಾರ ಕಾಣಂಗೆ ಇಲ್ಲ, ಬರೇ ಆಭರಣ ಕಾಣ್ತದ. ಅವಿದ್ಯೆ ಹೆಂಗ್ ಕೆಲಸ ಮಾಡ್ತದ? ಈಗೇನು ಸರ್ಪ ಮುಗಿತಾ? ಮುಂದೆ ಹೋಗಮ್ಮ, ನಿನ್ ಚೇರ್ ಹೇಳಮ್ಮ, ಇಟ್ಟೆ ಸಾಕ. ಓಕೆ, ಎಲ್ಲ ತಿಳಿತಾ ಇದು ಎಲ್ಲ. ನೀವು ಮುಂದಕ್ಕೆ ಹೋಗಮ್ಮ ಅಂದ್ರೆ ತಿಳಿದವ್ರೆ ಹೇಳ್ಬೇಕು, ತಿಳಿದವ್ರೆ ಎಲ್ಲ ತಿಳಿತು ನಾಡಿ ಹೋಗ ಮುಂದೆ ಅನ್ಬೇಕು. ತಿಳಿತಾ? ನಮ್ದು ಪಾಠ ಇದು, ಪ್ರವಚನ ಅಲ್ಲಿದು. ಸಿದ್ದೇಶ್ವರ ಸ್ವಾಮಿ ಪ್ರವಚನ ಇದ್ರೆ ಹೇಳಿ ಬಂದ್ಬಿಡ್ತಿದ್ದೆ ನಾನು. ನಿಮ್ಮನ್ನು ಹಂಗೇ ನನ್ನ ಬೆನ್ನತ್ತಿ ಎಳ್ಕೊಂಡು ಹೋಗ್ಬೇಕಾಗ್ಯದ. ನಾನು ಮುಂದೆ ಎಳ್ಕೊಂಡೋಗಿ ನಾ ಹಿಂದೆ ಬಿದ್ದು ನೀವು ಮುಂದೆ ಆಗ್ಬೇಕಾಗ್ಯದ. ಅದು ಬೇಕಾಗ್ಯದ ನನಗೆ. ನಮಗೇನ್ ಮಾಡ್ಬೇಕು? ನೀವೆಲ್ಲರೂ ಯೂಸ್ ಅಂಡ್ ಥ್ರೋ ಮಾಡ್ಬೇಕು. ಅದಕ್ಕೆ ಕಾಯ್ಲಕ್ಕೆ
ಥ್ರೋ ಮಾಡ್ಲಿ, ಜಲ್ದಿ ಥ್ರೋ ಮಾಡ್ಲಿ, ಫುಲ್ ಯೂಸ್ ಮಾಡ್ಕೊಳ್ಳಿ, ಥ್ರೋ ಮಾಡ್ಲಿ, ಇದಾಗಿಬಿಡ್ಬೋದು. ಆಯ್ತು, ಎಲ್ಲ ಸಿಕ್ಕತ್ತೆ. ಇದ್ರಾಗ ಏನ್ ಸಿಗಬೇಕು? ಒಂದು ರ್ಯಾಪರ್. ಯಾವಾಗಾರ ಒಂದು ಸಾಮಾನ್ಯಗೆ ಏನಾದ್ರು ಬಜಾರ್ದಾಗ ತರ ಟೈಮ್ನಾಗ ಅದ್ರ ಪ್ಯಾಕಿಂಗ್ ಎಷ್ಟು ಚಂದ ಮಾಡಿರ್ತಾರೆ ನೋಡಿರಿಲ್ಲ? ಅದ್ರ ಒಳಗಿಂದ ರವಾನೋ ಸಕ್ರಿನೋ ಏನೋ ಒಂದು ಸಾವಿಗೇನೋ ಚೆಕ್ ಕೊಟ್ಟ ಮೇಲೆ ಅದ್ರ ರ್ಯಾಪರ್ ಹಂಗೆ ಇಟ್ಕೊಂಡು ಕುಂದಿರ್ತಾರೆ. ಕದ್ದು ಬುಟ್ಟೆಗೆ ಹಾಕ್ತಿರಿಲ್ಲ? ತಗೊಂಬರೋ ಟೈಮ್ನಾಗ ಎಷ್ಟು ಇರ್ತೀರಿ ಕವರ್ನಾಗ. ಕವರಿಗೆ ಒಂದು ಸಣ್ಣ ತೂತ ಬಿದ್ದಿತ್ತಂದ್ರೆ ಮತ್ತಿದಿಲ್ಲ ಅಂದ್ರೆ ಏಟ್ ಲಾಸ್ ಆಗ್ಯದೋ, ಏಟ್ ಹೊರಗೋಗ್ಯದೋ, ಇದು ತೂತಿರ್ಲಾರ್ದಂಥದ್ದು ಒಂದು ಫ್ರೆಶ್ ಕವರ್ ಹಾಕಿ ಕೊಡ್ರಿ ಅಂತ ಹೇಳಿ ಚಲೋ ನೀಟ್ ಇರೋ ಕವರ್ನಾಗಿನ ಸಾಮಾನು ತಂದು ಅದ್ರೊಳಗಿನ ಸಾಮಾನೆಲ್ಲ ತೆಕ್ಕೊಂಡ್ಮೇಲೆ ಒಳಗೆ ತುಪ್ಪ ಎಣ್ಣೆ ಏನೇನು ಇರ್ತದೆ ಅದ್ರೊಳಗಿಂದ ನಿಮ್ಗೆ ಬೇಕಾದ ವಸ್ತು ತೆಕ್ಕೊಂಡ್ಮೇಲೆ ಆ ರ್ಯಾಪರ್ ಏನ್ ಮಾಡ್ತೀರಿ? ಮನಿಗೆ ತರೋ ತನಕ ಅಷ್ಟೇ ಯೂಸ್. ಮನಿಗೆ ತಂದ ಮೇಲೆ ಅದು ನೀವು ಡಬ್ಬದಾಗ ಹಾಕೊಂಡು ಅಡಿಗೆ ಮಾಡ್ಕೊಳಕ್ ಯೂಸ್ ಮಾಡಿ ಅದ್ರ ರ್ಯಾಪರ್ ಏನ್ ಮಾಡ್ತೀರಿ? ನಾನಿನ್ ಕವರ್ ಏನ್ ಮಾಡ್ತೀರಿ? ಏನ್ ಅಕ್ಕಿ ಇಟ್ಕೊಂಡಿರ್ತೀರ? ಅಯ್ಯೋ ಚಲೋ ತುಪ್ಪ ಹಾಕೊಂಡ್ ಬಂದದ, ಎಣ್ಣೆ ಹಾಕೊಂಡ್ ಬಂದದ, ರವ ಹಾಕೊಂಡ್ ಬಂದದ, ಅದ್ ಹಂಗೆ ಇಟ್ಕೊತೀರ? ಮಡ್ಚಿ ಏನ್ ಮಾಡ್ತೀರ ಅದಕ್ಕ? ಮಾತಾಡ್ರಿ. ರ್ಯಾಪರ್ ಏನ್ ಮಾಡ್ತೀರಿ? ಮ್ಯಾಲಿನ ಕವರ್ಗಳು ಏನ್ ಮಾಡ್ತೀರಿ? ಈ ಪಾರ್ಲೆ ಬಿಸ್ಕಿಟ್ ತಗೊಂಡ್ ತಿಂದ್ರಿ, ಅದ್ರ ರ್ಯಾಪರ್ ಏನ್ ಮಾಡ್ತೀರಿ? ಏನ್ ಮಾಡ್ಬೇಕು? ಬಡ ಇದ್ರೊಳಗಿಂದು ಬ್ರಹ್ಮಜ್ಞಾನ ಪಡ್ಕೊಂಡು ಇನ್ನೊಂದು ಸಿಪ್ಪಿಗೆ ಹತ್ಬೇಕು. ಕಲ ಬೇಕಾಗಿಲ್ಲ. ಏನ್ ಮಾಡೋದು? ಹಂಗಾವ ಯೂಸ್ ಆ್ಯಂಡ್ ಥ್ರೋ. ಅನಾವಶ್ಯಕವಾಗಿ ಸುಮ್ಮನೆ ಬದುಕೇನ್ ನೋಡು, ಎಲ್ಲ ಹೇಳೋದೆಲ್ಲ ಹೇಳೋಣ, ಹತ್ತು ಸುಮ್ಮನೆ ಅದೇ ಹೇಳಿದ್ದೆ ಹೇಳ್ಕೊತ ಕೂತಾನ ನೋಡು ಅನ್ನಂಗಾಗಬೇಕು. ಅವ್ರ ಬಗ್ಗೆ ಏನದ ಹತ್ತು ಹೇಳ, ಇನ್ನೇನು ಹೇಳಿದ್ದೆ ಹೇಳ. ಈಗೇನಾಗ ನಿಜಲ್ದಂತೆ ಹೇಳೋರು ಹಂಗೆ ಆಗ್ಯದ. ಈಗ ನಿಮ್ಗೆ ಗೊತ್ತಿದ್ದೆ ಏನ್ ಉಪಾದಾನ ಕಾರಣ ಗೊತ್ತಿಲ್ಲ, ನಿಮಿತ್ತ ಕಾರಣ ಗೊತ್ತಿಲ್ಲ. ಇದು ಪ್ರಾಕ್ಟೀಸ್ ಮಾಡ್ಲಕ್ಕ ವಿಷಯ ಎಲ್ಲ ಗೊತ್ತಾಗ್ಯದ ನಿಮಗ. ಉಪಯುಕ್ತ ಚೇತನ ತಂದು ದರ್ಶನ ಮಾಡ್ತಿದ್ಮೇಲೆ ಇದಕ್ಕೆ ಏನಂತಾರ? ಅಂಗಸ್ಥಲ ಅಂತಾರ. ಅಲ್ಲಿಂದ ಇಲ್ಲಿ ತನಕ ಬರೋದು ಉಪಯುಕ್ತ ಚೇತನ. ಜಡ ವಸ್ತುಗಳು ಉಪಯುಕ್ತ ಚೇತನದ ದರ್ಶನ ಮಾಡಿಕೊಟ್ರ, ಜೀವಂತಿರೋ ವಸ್ತುಗಳಲ್ಲಿ ನಿಮಗೆ ಸಾಕ್ಷಿ ಚೇತನದ ದರ್ಶನ ಮಾಡಿಕೊಟ್ರ, ಇಡೀ ಬ್ರಹ್ಮಾಂಡದಾಗ ಈ ಉಪಯುಕ್ತ ಚೇತನ ಸಾಕ್ಷಿ ಚೇತನಗಳು ಎರಡು ಕಲಿಸೋದು. ಬ್ರಹ್ಮಾಂಡ ಆಗಿದ್ಮೇಲೆ ಆ ಬ್ರಹ್ಮಾಂಡದೊಳಗಿರೋ ಬ್ರಹ್ಮಚೇತನದ ದರ್ಶನ ಮಾಡಿಕೊಟ್ರ ಇನ್ನೇನು ತೋರ್ಸಕ್ ಉಳಿದದ ಅವನ್ ಬಲ್ಲಿ, ಇದಿಲ್ಲ ಆತನ ಬಲ್ಲಿ. ಇದು ತೋರ್ಸೋದ್ರಿಗೆ ಸಮಾಜದಲ್ಲಿ ಏನ್ ಶಬ್ದಗಳು ಬಳಸ್ಯಾನ ಆ ಶಬ್ದಗಳ ಹಿಂದ ಮುಂದೆ ಮಾಡಿ ನಿಮ್ಗೆ ಹೇಳ್ಕೊತ ಹೋಗ್ತಾನೆ ಇನ್ನು ಮುಂದ. ಇದು ಏನಪ್ಪ ಅಂತಂದ್ರೆ ಸಿದ್ಧಾಂತ ಶಿಖಾಮಣಿ ಒಳಗೆ ಎಷ್ಟು ಸ್ಥಳಗಳದವ? 101 ಸ್ಥಳಗಳು. ಅದ್ರೊಳಗೆ 44 ಸ್ಥಳಗಳು ಏನದವಪ್ಪ ಅಂತಂದ್ರೆ ಅಂಗಸ್ಥಳಗಳದವ. 44 ಅಂಗಸ್ಥಳಗಳು, ಮುಂದೆ 57 ಲಿಂಗಸ್ಥಳಗಳದವ. ಈ ಅಂಗಸ್ಥಳಗಳಂದ್ರೇನು, ಲಿಂಗಸ್ಥಳಗಳಂದ್ರೇನು ಅಂತಂದ್ರೆ ಈಗ ನರೇಂದ್ರ ಮೋದಿನೋ ರಾಹುಲ್ ಗಾಂಧಿನೋ ಯಾರೋ ಪ್ರಧಾನಮಂತ್ರಿ ಪಟ್ಟಕ್ಕೆ ಏರ್ಬೇಕನ್ನೋರು ಅಲ್ಲಿಂದ ಇಲ್ಲಿ ತನಕ ಗುದ್ದಾಡಿ ಇವತ್ತೇನಾಗ್ತದ? ರಿಸಲ್ಟ್ ಬರ್ತದೆ. ರಿಸಲ್ಟ್ ಬಂದ್ಮೇಲೆ ಒಬ್ಬ ಆರಿಸಿ ಬರ್ತಾನ ಪ್ರಧಾನಮಂತ್ರಿ ಅಂತ ಹೇಳಿ. ಆರಿಸಿ ಬಂದು ಏನ್ ಮಾಡ್ತಾನ? ಪಟ್ಟಕ್ಕೆ ಕುಂದಿರ್ತಾನ. ಅದೇನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ಮೇಲೆ ಪಟ್ಟಕ್ಕೆ ಕುಂತು ಬಿಡ್ತಾನ. ಅದು ಕುಂತಂದ್ರ ಕುಂತ ದಿವಸ ಏನ್ ಮುಗೀತದಂದ್ರ ಅಂಗಸ್ಥಲ ಮುಗೀತು. ಅಂಗಸ್ಥಲದ ಸಾಧನೆ ಸಾರ್ಥಕ ಆಯ್ತು. ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ಮುಗಿತೇನೆ ಅವ್ನ ಕೆಲಸ. ಅಲ್ಲಿ ಚಾಲು ಆಗ್ತದ ಒಂದು. ಅಲ್ಲಿ ಉಳಿಬೇಕಿಲ್ಲ ಕುರ್ಚಾಗ. ರಾಹುಲ್ ಗಾಂಧಿ ಕುಂದಿರ್ತಾನೋ ನರೇಂದ್ರ ಮೋದಿ ಕುಂದಿರ್ತಾನೋ, ಯಾರ ಕುರ್ಚಿ ಕುಂದಿರ್ತಾನ ಕುಂತಾಗ ಅವ್ರದ್ದು ಕೆಲಸ ಮುಗಿತಾನ. ಕುರ್ಚಿಗೆ ಹೋಗಿ ಕುಂದ್ರದೇ ಒಂದು ಕೆಲಸ ಏನು? ಮುಂದೆ 5 ವರ್ಷ ಬೇಕಲ್ಲ. 150 ಕೋಟಿ ಜನರ ಯೋಗಕ್ಷೇಮದ ಭಾರ ಹೊತ್ತು ಇಡೀ ದೇಶದ ಬಗ್ಗೆ ಚಿಂತನೆ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ನಮ್ಮ ದೇಶದ ಘನತೆಯನ್ನು ಎತ್ತಿದೆ ಅಂತ ಕೆಲಸ ಮಾಡ್ಬೇಕಲ್ಲ 5 ವರ್ಷ. ಅದಕ್ಕೇನಂತಾರಂದ್ರೆ ಲಿಂಗಸ್ಥಳ ಅಂತಾರ. ಲಿಂಗಸ್ಥಳ
ನಿಮಗೆ ಬ್ರಹ್ಮ ದರ್ಶನ ಏನ್ ಮಾಡಿದ್ರು, ಇಲ್ಲಿ ತನಕ ಏನ್ ಹೇಳಿಕೊಟ್ರು ಬ್ರಹ್ಮ ದರ್ಶನಕ್ಕೆ, ಇದೆಲ್ಲ ಅಂಗಸ್ಥಲ. ಅಂಗಸ್ಥಲಕ್ಕೆ ತಂದು ನಿಮ್ಗೆಲ್ಲ ಹೇಳಿಕೊಟ್ಟು ಎಲ್ಲ ಬ್ರಹ್ಮದ ಸ್ವರೂಪ, ಜಗತ್ತಿನ ಸ್ವರೂಪ, ಜನ ಜೀವ ಚೇತನ ಅವೇನು ನಿಮ್ಮೆಲ್ಲ ಅವಸ್ಥೆಗಳು, ಜಾಗ್ರ, ಸ್ವಪ್ನ, ಸುಷುಪ್ತಿ, ಪಂಚಕೋಶಗಳು ಏನೆಲ್ಲ ಹೇಳಿ ಅಂಗಸ್ಥಲ ಮುಗಿಸಿ ಈಗೇನ್ ಮಾಡಿದ್ರೆ ಆ ಕುರ್ಚಿ ಕುಂದಿಸಿದ್ರಿ. ಈಗ ಬ್ರಹ್ಮಜ್ಞಾನಿ ಮಾಡಿಟ್ರಿ. ಈಗ ನೀವು ಬ್ರಹ್ಮಜ್ಞಾನಿ ಅದಿರಿ. ಬ್ರಹ್ಮಜ್ಞಾನಿಯಾಗಿ ಬ್ರಹ್ಮದ ಬಗ್ಗೆ ಸ್ವರೂಪನು ಬ್ರಹ್ಮ, ಅಹಂ ಬ್ರಹ್ಮ, ಸರ್ವಂ ಬ್ರಹ್ಮ ಏನೆಲ್ಲ ತಿಳ್ಕೊಂಡು ಇಲ್ಲಿಗೆ ಮುಗುದಿಲ್ಲ. ಆ ಬ್ರಹ್ಮ ಸ್ವರೂಪರಾಗಿ ಉಳಿಬೇಕಲ್ಲ ನೀವೀಗ. ಇದಕ್ಕೇನಂತಾರೆ ಲಿಂಗಸ್ಥಲಿಗಳು ಅಂತಾರೆ. ನಿಮಗೆ ಸಿದ್ಧ ಪುರುಷರು ನೀವು ಏನದಿರಿ, ಮೊದಲ ಸಾಧಕರಾಗಿದ್ದೀರಿ, ಈಗೇನಾಗಿರಿ ಸಿದ್ಧ ಪುರುಷರಾಗಿರಿ. ಸಿದ್ಧ ಪುರುಷರಾಗಿ ಉಳಿಬೇಕಿಲ್ಲ ಸಿದ್ಧಿ ಒಳಗೆ, ಬ್ರಹ್ಮ ಸ್ವರೂಪದ ಸಿದ್ಧಿ ಒಳಗೆ. ನಾವೇನ್ ಹೇಳ್ತೀವಿ, ಸಿದ್ಧ ಪುರುಷರಾಗಿರಿ, ನಿಮ್ಮೊಳಗಿರುವ ಜ್ಞಾನ 4 ಮಂದಿಗೆ ಹಂಚಿ ಪ್ರಸಿದ್ಧ ಪುರುಷರಾಗಿರಪ್ಪ ಅಂತ ಹೇಳ್ತೀವಿ. ಇಲ್ರಿ ನಾವ್ ಇದೇ ಆಟೇ ಇರ್ತೀವಿ, ನಮ್ಗೆ ನಿಮ್ಮ ಮನೆಯವರು ನಾವೇ ನೋಡಕ್ಕ. ಸಾಧಕ ಪುರುಷರು, ಸಿದ್ಧ ಪುರುಷರು, ಪ್ರಸಿದ್ಧ ಪುರುಷರು. ಸಾಧಕ ಪುರುಷನಿಗೆ ಸಿದ್ಧ ಮಾಡೋದು ನಮ್ ಕೈಯಾಗದ, ಸಿದ್ಧ ಪುರುಷನಿಗೆ ಪ್ರಸಿದ್ಧ ಮಾಡೋದು ನಮ್ ಕೈಯಾಗದ. ನಾವು ನೀವು ಮಾಡ್ಕೋಬೇಕಪ್ಪ, ನಿಮ್ಗೆ ಬಿಟ್ಟದ. ಅದು ಹೆಂಗ್ ಸರ್ಕಸ್ ಮಾಡ್ತಿರೋ, ಏನ್ ಮಾಡ್ತಿರೋ ನಿಮ್ಗೆ ಬಿಟ್ಟದ. ಪ್ರಸಿದ್ಧಿ ಹೆಂಗ್ ತಗೋತೀರಿ, ಪ್ರತಿಯೊಂದು ಎಷ್ಟು ಸಾಧ್ಯ ಅದ ಅಷ್ಟು ಜೀವಾತ್ಮರಿಗೆ ನನಗೆ ಏನು ತಿಳಿದ ಆ ಸುಖ ಇನ್ನೊಬ್ಬರಿಗೆ ಕೊಡಬೇಕಂತ ಪ್ರಯತ್ನ ಮಾಡಿ ಲೋಕದ ಸಕಲ ಜೀವಾತ್ಮರಿಗೆ ನೀವು ರೇಸ ಬಯಸುವ ಸಾಧ್ರಿ ಅಂತಂದು ಪ್ರಸಿದ್ಧ ಆಗ್ತೀರಿ. ಇಲ್ರಿ ನನ್ನ ಪಾಡಿಗೆ ನನಗೆ ಏನ್ ತಿಳ್ಕೊಂಡಿನಿ, ಇಷ್ಟೇ ಖುಷಿ ಪಟ್ಟು ಅಂದ್ ನಾನು ಇರ್ತೀನಿ ಅಂತಂದ್ರೆ ಅಷ್ಟೇ ನೀವು ಸಿದ್ಧ ಪುರುಷರಾಗಿರ್ತೀರಿ. ಇರ್ಲಿ. ಈಗೇನಾಯ್ತಪ್ಪ ಅಂತಂದ್ರೆ ಸರ್ಪ ಮತ್ತು ಸರ್ಪದ ಜ್ಞಾನದ ಉತ್ಪತ್ತಿ ಆಗಿದ್ದಕ್ಕ ಉಪಾದಾನ ಕಾರಣ, ನಿಮಿತ್ತ ಕಾರಣ. ಏನಾಯ್ತಿದ್ರು ಸರ್ಪದ ಜ್ಞಾನ ಏನಿದು? ಭ್ರಮೆ. ಭ್ರಮೆ ಹೌದಾ ಇಲ್ಲ? ಮತ್ತೀಗ ಸೀರಿಯಲ್ ನಂಬರ್ ಎಷ್ಟಕ್ಕೆ ಹಾಕೊಂಡಿರಿ, ಅದು ಭ್ರಮೆ. ಐದಾ? ಈಗ ನೆಕ್ಸ್ಟ್ 6ನೇದ್ದು ಭ್ರಮೆ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ. ಏನಿ ಸರ್ಪದ ಉತ್ಪತ್ತಿ ಮಾಡ್ಕೊಳ್ಳೋದೇ ಒಂದು ಮುಖ್ಯ ಕೆಲಸ. ಏನಿದು ಬ್ರಹ್ಮಜ್ಞಾನದಲ್ಲಿ ಭ್ರಮೆ ನಿವೃತ್ತಿ ಆಗಬೇಕ ಬೇಡ? ಭ್ರಮ ನಿವೃತ್ತಿ ಆಗ್ಬೇಕು, ಅದು ಮುಖ್ಯ ಅದ. ಭ್ರಮೆ ಹೆಂಗ್ ಆಯ್ತಂತ ತಿಳ್ಕೊಂಡ್ರಿ ಅಷ್ಟೇ. ಈಗ ಭ್ರಮೆ ನಿವೃತ್ತಿ ಆಗ್ಬೇಕು. ಈಗ ಮುಂದೆ ಪ್ರಾಕ್ಟೀಸ್ ಏನದಪ್ಪ ಅಂದ್ರೆ ಸೀರಿಯಲ್ ನಂಬರ್ 5 ಭ್ರಮೆ ಉತ್ಪತ್ತಿ, ಸೀರಿಯಲ್ ನಂಬರ್ 6 ಭ್ರಮೆ ನಿವೃತ್ತಿ. ಭ್ರಮೆಯ ಉತ್ಪತ್ತಿ ಆಯ್ತು. ಸೀರಿಯಲ್ ನಂಬರ್ 5 ಸರ್ಪ ಮತ್ತು ಸರ್ಪದ ಜ್ಞಾನ ಉತ್ಪತ್ತಿಯಾಗಿದ್ದು ಹೆಂಗಾಯ್ತಪ್ಪ? ಭ್ರಮೆಯ ಉತ್ಪತ್ತಿ ಹಿಂಗಾಯ್ತು. ಈಗ ಭ್ರಮೆಯ ನಿವೃತ್ತಿ ಆಗ್ಬೇಕಲ್ಲ, ಭ್ರಮೆ ಕಳ್ಕೋಬೇಕಲ್ಲ. ನಮ್ ಸಾಧನೆ ಇರೋದು ಭ್ರಮೆ ಹೆಂಗ್ ಉಂಟಾಯ್ತು ಅಂತ ತಿಳ್ಕೊಳ್ಳೋದು, ಏನು ಭ್ರಮೆ ಉಂಟಾಗಿದ್ದು ಕಳ್ಕೊಳ್ಳೋದು, ನಿವೃತ್ತಿ ಮಾಡ್ಕೊಳ್ಳೋದು. ಯಾವಾಗ ನಮ್ಮ ಸಾಧನೆ ಆಗಲಿ ಭ್ರಮೆಯನ್ನು ನಿವೃತ್ತಿ ಮಾಡ್ಕೊಳ್ಳೋದು. ಭ್ರಮೆಯನ್ನ ನಿವೃತ್ತಿ ಮಾಡ್ಕೊಳ್ಳೋದು. ಅದಕ್ಕೆ ಇಲ್ಲೇನ್ ಬರೀತೀರಿ? ಸರ್ಪ ಮತ್ತು ಸರ್ಪದ ಜ್ಞಾನದ ನಿವೃತ್ತಿ. ಎಲ್ಲಿ? ಸೀರಿಯಲ್ ನಂಬರ್ ಇದ್ರೊಳಗೆ ಕಾಲಂ ನಂಬರ್ 2 ಬರೀಬೇಕು. ಸರ್ಪ ಮತ್ತು ಸರ್ಪದ ಜ್ಞಾನದ ನಿವೃತ್ತಿ. ಈ ಕಡೆ ಉಪಾದಾನ ಕಾರಣ ಏನ್ ಬರೀತೀರಿ? ಇದು ನಿವೃತ್ತಿ ಆಗ್ಬೇಕಾದ್ರೆ ಏನಾಗಬೇಕು? ಜ್ಞಾನ ಆಗಬೇಕು. ಜ್ಞಾನ ಆಗಬೇಕು. ಅದಕ್ಕೇನಂತಾರ ಜ್ಞಾನ ವಿದ್ಯೆ. ಅಲ್ಲಿ ಅಜ್ಞಾನ ಅವಿದ್ಯೆ ಅಂತ ಬರ್ದಿರಿ, ಇಲ್ಲಿ ಜ್ಞಾನ ವಿದ್ಯೆ. ಮತ್ತ ಅಲ್ಲೇನ್ ಬರ್ದಿರಿ? ಗೊತ್ತಿಲ್ಲದಿರುವಿಕೆ ಅಂತ ಬರ್ದಿರಿ. ಇಲ್ಲೇನ್ ಬರೀತೀರಿ? ಗೊತ್ತಿರುವಿಕೆ. ಗೊತ್ತಿರುವಿಕೆ. ನಿಮ್ಮೊಳಗೆ ಒಂದು ಗೊತ್ತಾದ ಅಂತ ಒಂದು ತತ್ವ ಅದ. ನಿಮ್ಮೊಳಗೆ ಗೊತ್ತದೆ ಹೇಳು, ಗೊತ್ತದೆ ಹೇಳು ಅಂತಿರ್ತೀರಿ.
ಗೊತ್ತಿಲ್ಲ ಅಂದ್ರೆ ಮರ್ಯಾದೆ ಕಡಿಮೆ ಅಂತೇಳಿ ಎಲ್ಲ ಗೊತ್ತಿಲ್ಲ ಅಂದ್ರೂ ಗೊತ್ತದಂತಿರ್ತಾರೆ. ನೋಡ್ರಿ ಹೆಂಗ ಅಹಂಕಾರ ಯಾವ ರೀತಿ ಮಾಡ್ತೀವಿ. ಏನು ಗೊತ್ತಿಲ್ಲ ಅಂದ್ರೂ ಭಾಳ ಗೊತ್ತಿರ್ತಾರ ನಾಟಕ ಮಾಡ್ತಿರ್ತೀವಿ. ಏನೇನು ಗೊತ್ತಿಲ್ಲ ನನಗಂತೂ ಜೀರೋ, ಏನು ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ. ಯಾರು ಬಂದ್ರೆ ಏನು ನಾವು ಶೆಕಿಗೆ ಬಿದ್ದಂದ್ರೆ ಏನು ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀವಿ ಕಿಟಕಿಯಲ್ಲಿ. ಇಲ್ಲಿ ರೈತರಾಗ ಬ್ರದರ್ ಮುಸಲ್ಮಾನದರ ಸರ್ ಅವ್ರ ಹೆಸರು ಏನ್ ತಾನೆ ಮದುವೆ ಮಾಡ್ಕೊಂಡಿಲ್ಲಲ್ಲ, ಲೆಕ್ಚರ್ ಇದ್ದಾರಲ್ಲ ಜೂನಿಯರ್ ಕಾಲೇಜ್ ಕಾಲೇಜ್ ಲೆಕ್ಚರ್ ರಾಜಾ ಅಲೀಫ್ 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 ಸರ್ ಅಂತದ, ಅಲೀಫ್ ರಾಜಾ ಸರ್ ಅಲೀಫ್ ಸರ್ ಅಂತದ. ಬುದ್ಧ ಬರೀ 12 ವರ್ಷ ಜ್ಞಾನೋದಯಕ್ಕೆ ತಪಸ್ ಮಾಡ್ಯಾರ. ಇವ್ರು ಅಲೀಫ್ ಸರ್ ಇಡೀ ಜೀವನನೇ ತಪಸ್ ಮಾಡ್ತಾರೆ. ಇಲ್ಲೇ ರೈತರು ಅಲ್ಲಿ ಹೋಗಿ ನೀವೇನಾರೇ ಬಹಳ ತಿಳ್ಕೊಂಡಿರಿ, ಏನಾರೇ ಹೇಳ್ರಿ ಅಂತ ಹೇಳಿ ಏನಾರ ಬಾಯಿ ತೆಗೆದ್ರಿ ಅವ್ರು ಒಂದೇ ಉತ್ತರ ನನಗೇನು ಗೊತ್ತಿಲ್ಲಪ್ಪ ಅಂತಾರ. ಸುಮ್ಮನಿರ್ಬೇಕು, ಅವ್ರ ಸಂಗಟ ಹೋಗಿ ಕುಂದಿರ್ಬೇಕು, ಸುಮ್ಮನಿರ್ಬೇಕು. ಮತ್ತ ಅವ್ರೇನು ರಿಸರ್ವ್ ಮೆಂಚರಲ್ಲ ಏನೋ ಅಲ್ಲ, ಜನರಲ್ ನಾವು ನೀವು ಹೆಂಗದೀವಿ ಹೆಂಗೆ ಅದಾರ ಅವ್ರು ಸದಾ ತಪಸ್ಸಿನಾಗಿರ್ತಾರ. ಸದಾ ಕಾಲ ತಪಸ್ಸಿನ ಕಾಲೇಜ್ ಲೆಕ್ಚರ್ ಯಾವಾಗ್ಲೂ ಜ್ಞಾನೋದಯದ ವಿಚಾರದಾಗೆ ಇರ್ತಾರೆ, ಯಾವಾಗ್ಲೂ ಆ ಬ್ರಹ್ಮಭಾವದಾಗೆ ಇರ್ತಾರೆ. ಅವ್ರ ಸಂಗಟ ಆದ್ರ ಹೋಗಿ ಕುಂದ್ರ ಅವ್ರು ಏನ್ ಮಾಡ್ತಾರ, ಏನ್ ಮಾತಾಡ್ತಾರ, ಏನ್ ಕೇಳ್ತಾರ ಅಷ್ಟೇ ಸೂಕ್ಷ್ಮವಾಗಿದ್ರೆ ಅಂದ್ರ ದೊಡ್ಡ ದೊಡ್ಡ ಜ್ಞಾನದ ವಿಚಾರಗಳು ಬರ್ತಾವ ಅವ್ರ ಬಲ್ಲಿ. ನಾವೇನಾರ ಹೋಗಿ ಚೆಕ್ಕಿಗೆ ಬಿದ್ದೆವು ಸರ್ ಏನ್ ಗೊತ್ತದ ಏನು ಗೊತ್ತಿಲ್ಲ, ನಮ್ಗೇನ್ ಗೊತ್ತದ ಏನು ಗೊತ್ತಿಲ್ಲ ಹಂಗೆ ಗೊತ್ತಿರ್ಬೇಕು, ಎಲ್ಲ ಗೊತ್ತಿರ್ಬೇಕು, ಗೊತ್ತಿಲ್ಲದಂಗಿರ್ಬೇಕು. ಅದೇ ಸ್ಪೆಷಾಲಿಟಿ. ಎಲ್ಲ ಗೊತ್ತಿರ್ಬೇಕು, ಏನು ಗೊತ್ತಿಲ್ಲ ಉತ್ಸವ ಕಣ್ಣ ಕಾಣ್ಬೇಕು, ಮಂದಿ ಕಣ್ಣಿಗೆ ನನಗೆ ಬಂದ್ರೆ ಶಾಕ್ ಹೊಡಿಬೇಕು, ಹಂಗಿರ್ಬೇಕು. ಸಮೀಪ ಬಂದ್ರ ಅವಳ ಎಂತ ಜ್ಞಾನದಪ್ಪ ಇವ್ರ ಮಾತಿನೊಳಗ ಇನ್ನೊಂದ್ ಸ್ವಲ್ಪ ಹೊತ್ತು ಅವ್ರ ಜೊತೆಗೆ ಇರ್ಬೇಕು. ಇನ್ನೊಂದ್ ಸ್ವಲ್ಪ ಶಾಕ್ ಹೊಡಿಬೇಕನ್ನ ಮತ್ತೆ ಶಾಕ್ ಹೊಡೋದು ಯಾಕಂದ್ರೆ ದೂರ ಹೋಗಿ ಹೇಳಂಗಲ್ಲ, ಅವ್ರಿಗೆ ಶಾಕ್ ಆಗ್ಬೇಕು. ಎಂತದು ಎಂತ ವ್ಯಕ್ತಿ ಎಂತ ವಿಚಾರ ಹೆಂಗದರಲ್ಲಪ್ಪ ಇವರು ಅಂತೇಳಿ ಹಂಗಾಗ್ಬೇಕು. ಎಲ್ಲ ಗೊತ್ತಿರ್ಬೇಕು, ಏನು ಗೊತ್ತಿಲ್ಲಂಗಿರ್ಬೇಕು. ಬೇಕಾದಷ್ಟು ಶ್ರೀಮಂತಿಕೆ ಇರಬೇಕು, ಸರಳವಾಗಿರ್ಬೇಕು. ಜೀವನ ಖರ್ಚು ಇರೋಕ್ಕಿಲ್ಲ, ಹೊರಗೆ ದೊಡ್ಡದು ಮಾತು ಮಾಡ್ತಿರ್ತಾರೆ. ಎಲ್ಲ ಇರ್ತಾವ ಎಲ್ಲ ಕಥೆಗಳು. ಶೋ ಮಾಡ್ಲಿಕ್ಕೆ ಹೋಗ್ಬಾರ್ದು, ಹೊರಗೆ ಗಟ್ಟಿರ್ಬೇಕು. ಈಗೇನಪ್ಪ ನೆಕ್ಸ್ಟ್ ಸರ್ಪ ಮತ್ತು ಸರ್ಪದ ಜ್ಞಾನದ ನಿವೃತ್ತಿ ಅಂತೇನು ಭ್ರಮೆಯ ನಿವೃತ್ತಿ. ಭ್ರಮೆ ಹೆಂಗದ್ರಿ ಇದು ಅನಿರ್ವಚನೀಯ. ಅದು ಅನಿರ್ವಚನೀಯ ಬಿಟ್ಟು ಮತ್ತೊಂದು ಏನು ಇಲ್ಲೇ ಇಲ್ಲ. 146ನೇ ವಿಷಯಾಂಕ ತನಕ ಅನಿರ್ವಚನೀಯನೇ. ಅನಿರ್ವಚನೀಯ ಭ್ರಮೆಯ ಉತ್ಪತ್ತಿ, ಅನಿರ್ವಚನೀಯ ಭ್ರಮೆಯ ನಿವೃತ್ತಿ. ಅನಿರ್ವಚನೀಯ ಶಬ್ದ ಬಿಟ್ಟು ಮತ್ತೊಂದ್ ಕಡೆ ಅಳ್ಳಾಡಂಗಿಲ್ಲ ನಾವು. ಏನ್ ಬರೆದ್ರಿ? ಸರ್ಪ ಮತ್ತು ಸರ್ಪದ ಜ್ಞಾನದ ನಿವೃತ್ತಿ ಅಂದ್ರೆ ಭ್ರಮೆಯ ನಿವೃತ್ತಿ. ಓಕೆ, ನೆಕ್ಸ್ಟ್ ಏನಾಯ್ತು? ಈ ಕಡೆ ಏನ್ ಬರೆದ್ರಿ? ಉಪಾದಾನ ಕಾರಣ ಕಾರ್ಯ ಆಯ್ತಿದು. ನಿವೃತ್ತಿನೂ ಕಾರ್ಯ ಹೌದಾ ಅಲ್ಲ? ಅಜ್ಞಾನ ಕಳ್ಕೊಳ್ಳೋದು ಕಾರ್ಯ ಹೌದಾ ಇಲ್ಲ? ಜ್ಞಾನ ಪ್ರಾಪ್ತಿ ಮಾಡ್ಕೊಳ್ಳೋದನ್ನು ಕಾರ್ಯ, ಅಜ್ಞಾನ ಕಳ್ಕೊಳ್ಳೋದನ್ನು ಕಾರ್ಯನೇ. ಅದಕ್ಕೆ ಸರ್ಪ ಮತ್ತು ಸರ್ಪದ ಜ್ಞಾನದ ನಿವೃತ್ತಿ ಇದು ಕಾರ್ಯ. ಭ್ರಮೆಯ ನಿವೃತ್ತಿ ಅಂತಾರೆ ಇದಕ್ಕ. ಈ ಕಡೆ ಏನದ? ಏನ್ ಬರ್ಬೇಕು? ಉಪಾದಾನ ಕಾರಣ ಜ್ಞಾನ, ಜ್ಞಾನ ವಿದ್ಯೆ, ಗೊತ್ತಿರುವಿಕೆ ಅಥವಾ ಸಾಮಾನ್ಯ ಜ್ಞಾನ. ನೋಡ್ರಿ, ಬ್ರಹ್ಮಜ್ಞಾನದೊಳಗಿನ ಸಾಮಾನ್ಯ ಜ್ಞಾನ ಬೇರೆ. ಕಾಂಪಿಟೇಟಿವ್ ಪರೀಕ್ಷೆದಾಗ ಸಾಮಾನ್ಯ ಜ್ಞಾನ ಕೂತಿರ್ತಾವ. ಮತ್ ಮಧ್ಯಾಹ್ನ ಹೋಗಿ ಖರೀದಿ ಮಾಡಿ ಎಲ್ಲರೇ ಸಾಮಾನ್ಯ ಜ್ಞಾನ ಎಂದರೇನು ಅಂತ ಹೇಳಿ ಅಲ್ಲಿ ಬರ್ದಿರ್ತಾರ. ಆ ಬುಕ್ ತಗೊಂಡು ಕುಂತ್ರಿ ಅಂತಂದ್ರ ಅವ್ರ ರೈಲ್ವೆ ಎಕ್ಸಾಮ್ ಕಟ್ಟೋಕ, ಬ್ಯಾಂಕ್ ಎಕ್ಸಾಮ್ ಕಟ್ಟೋರಿಗೆ ಸಾಮಾನ್ಯ ಜ್ಞಾನ ಅಂದ್ರೆ ಎಲ್ಲಾ ವಿಷಯದಾಗ ಗೊತ್ತಿರೋಂತ ಪ್ರಶ್ನೆಗಳು ಇರ್ತಾವ, ಜನರಲ್ ನಾಲೆಜ್.
ಆದ್ರೆ ಇಲ್ಲಿ ಸಾಮಾನ್ಯ ಜ್ಞಾನ ಬೇರೆ. ಸಾಮಾನ್ಯ ಜ್ಞಾನ ವಿದ್ಯೆ, ಗೊತ್ತಿರುವಿಕೆ, ಮತ್ತೇನದ ಸಾಮಾನ್ಯ ಜ್ಞಾನ ಅಥವಾ ಜ್ಞಾನ. ಇದೇನಿದು? ಎಂತ ಕಾರಣ ಇದು? ನಿಮ್ಮಲ್ಲಿ ಗೊತ್ತದೇ ಅಂತಿರಲ್ಲ, ಅದೇ ಎಂತ ಕಾರಣ ಇದು? ಉಪಾದಾನ ಕಾರಣ. ಮುಂದೇನಾಯ್ತು? ಏನು ಗೊತ್ತದ? ನಿಮಿತ್ತ ಕಾರಣ. ಗೊತ್ತಾದ. ಏನು ಗೊತ್ತದ? ನಾನು ನಿಮ್ಗೆ ಗೊತ್ತದ ಅಂದೆ. ಏನ್ ಗೊತ್ತದ ಕೇಳ್ತಿರೇನ? ನೆಕ್ಸ್ಟ್ ನಿಮ್ ಮನೆಯಾಗ ನಿಮ್ ಮಗನಿಗೆ ಏನೋ ಹೇಳಕ್ ಹೋಗ್ತೀರಿ, ಗೊತ್ತದ ಅಂತ ಇರ್ತಾನ. ನೀವು ಜಾಸ್ತಿ ಹೇಳಕ್ ಕಿವಿಯಾಗಿ ಹಾಕೊಳ್ಳಂಗಿಲ್ಲ. ಗೊತ್ತದ. ಅವ್ರಿಗೆ ಬೆನ್ನಚ್ಚಿ ಕೇಳ್ತೀರಿ, ಏನ್ ಗೊತ್ತಾದ್ರೆ ಹೇಳ, ನೀನು ಸುಮ್ಮನೆ ಗೊತ್ತದ ಅನ್ಬೇಡ ನಿಂತು. ಉಪಾದಾನ ಕಾರಣದಾಗ ಮಗ ಮಾತಾಡ್ತಿರ್ತಾನೆ, ಗೊತ್ತದ ಹೇಳಂತಾನ. ಅಪ್ಪ ಬೆನ್ನಚ್ಚಿ ಕೇಳ್ತಾನೆ, ನಿಮಿತ್ತ ಕಾರಣ ಕೇಳ್ತಾನ. ಏನ್ ಗೊತ್ತದ ಸ್ವಲ್ಪ ಹೇಳಪ್ಪ, ನಮ್ಗೆ ಸಮಾಧಾನ ಆಗ್ತದ. ನೀ ಗೊತ್ತದ ಹೋಗಿ ಏನಾರ ಗದ್ದಲ್ ಹಾಕಿ ಇಟ್ಟೆ ಅಂತಂದ್ರ ನಂದು ಪಜಿಟಿವ್ ಗೊತ್ತು. ಗೊತ್ತದ ಮಗ ಬಾಳ ಶಾಣೆ, ಬಾಳ ಚಲೋ, ಬಾಳ ಶಾಣೆ. ಅವನಿಗೆ ಒಂದು ಮೊಬೈಲ್ ಕೊಟ್ಟು ಒಂದ್ 10-12 ವರ್ಷ ಬೆಳೆಸಿ PUC ಮಾಡಿಸ್ತಾರ. ಆ PUC ಕಾಲೇಜ್ನಾಗ ಎಲ್ಲ ಸೈನ್ಸ್ ಹುಡುಗರು, ಶಾಣೆ ಹುಡುಗರು, ದಾಟ್ ಹುಡುಗರು ಎಲ್ಲ ಇರ್ತಾವ. ಅವು ಏನಾಗ್ತಾವ, ದಾಟ್ ಹುಡುಗರು ಸಹಿತ ತಾವು ಶಾಣೆ ಅನ್ನೋ ಭ್ರಮೆದಾಗ ಹೋಗ್ಬಿಡ್ತಾವ. ಶಾಣೆ ಅನ್ನೋ ಭ್ರಮೆದಾಗ ಹೋಗಿ ಅವು ಕಾಂಪಿಟೇಟಿವ್ ಎಕ್ಸಾಮ್ ಮಾಡಿಕೊಂಡು ಅದೇನೇ ಎಲ್ಲ PUC, CET, PIT ಎಲ್ಲ ಬರೆದು ಏನ್ ಮಾಡ್ಬಿಡ್ತಾರ, ಬೆಂಗಳೂರಾಗ ಅಥವಾ ಬೇರೆ ಯಾವಾಗ ಹೈದರಾಬಾದ್ನಾಗ ದೊಡ್ಡ ಊರಾಗ ಏನ್ ಮಾಡ್ತಾರ, ಸೀಟ್ ಸಿಕ್ಬಿಡ್ತಾವ. ಅಲ್ಲೆಲ್ಲ ಸೀಟ್ ಸಿಕ್ಬಿಡ್ತಾವ. ಅಲ್ಲಿ ಸೀಟ್ ಸಿಕ್ಕ ಮೇಲೆ ಇವ್ರು ಬಣ್ಣ ಬೈಲಾಗ್ತದ. ಅಲ್ಲಿ ಆದ್ಮೇಲೆ ಇವ್ರು ದಾಟಿರ್ತಾರ, ಅದು ಏನು ತಲೆಗೆ ಹೋಗ್ತಿರಲ್ಲ. ಅದು PUC ಅವರು ಮುಂಜಾನೆ ಹಿಡಿದು ಸಂಜೆ ತನಕ ಪ್ರಾಕ್ಟೀಸ್ ಮಾಡ್ತಿರ್ತಾರ. ಅದು ಪ್ರಾಕ್ಟೀಸ್ ಮಾಡಿ ಅಲ್ಲಿ ಪರೀಕ್ಷೆದಾಗ ಅದೇ ಬರ್ದ್ಬಿಡ್ತಾರ. ಆಯ್ತು. ಇಲ್ಲಾರು ಪ್ರಾಕ್ಟೀಸ್ ಮಾಡ್ತಾರ. ಇವತ್ತು ಹೇಳಿದ ಪಾಠ ನಾಳೆಗಿಲ್ಲ, ನಾಳೆ ಹೇಳಿದ ಪಾಠ ನಾಡದಿಲ್ಲ. ವಿಷಯ ಭಯಂಕರ ದೊಡ್ಡದ. ಹೋಗ್ತಾರೆ ಇಂಜಿನಿಯರಿಂಗ್, ಮೆಡಿಕಲ್ ಸೀಟ್ ಹಿಡ್ಕೊಂಡು ಹೋಗ್ಬಿಡ್ತಾರ. ಅಲ್ಲಿ ಆದ್ಮೇಲೆ ಅವ್ರಿಗೆ ಏನು ತಿಳಿಯಂಗಿಲ್ಲ. ಲಕ್ಷಗಟ್ಟಲೆ ಫೀಸ್ ಕಟ್ಟಿರ್ತಾರ. ಅವ್ರಿಗೆ ಇವ್ರಿಗೆ ಏನ್ ಕೆಪಾಸಿಟಿ ಅದಂತ ಅದು ಅವ್ರು ನೋಡಂಗಿಲ್ಲ. ಬಿಡ್ತಾರೆ ಗಾಡಿ. ಅವಾಗ ಏನಾಗ್ಬಿಡ್ತದ, ಏನಾಗ್ಬಿಡ್ತಾರೆ ಪರೀಕ್ಷೆದಾಗ. ಮತ್ತೊಂದಾರಿ ಪರೀಕ್ಷೆ ಕಟ್ತಾರ, 2 ವರ್ಷ ಕಟ್ತಾರ, 3 ವರ್ಷ ಕಟ್ತಾರ. ಅದೇನು ತೆಲಿಗೆ ಹತ್ತಂಗಿಲ್ಲ, ಹೋಗಂಗೇ ಇಲ್ಲ. ಏನ್ ಮಾಡ್ಬೇಕವ? ನಮ್ಗ ಇದು ಓದಕ್ಕಾಗಲ್ಲ, ಬೇರೆ ಏನಾರ ಓದ್ತೀವಿ ಅಂತೇಳಿ ಮಾಸ್ಟರ್ಸ್ ಕೊಡ್ರಿ ಅಂತ ಹೇಳಿದ್ರೆ ಅವ್ರಂತಾರ, 4 ವರ್ಷಪ್ಪ ನೀ ಫೀಸ್ ಕಟ್ಲಕತ್ತಿ, ಇಲ್ಲಿ ಅಡ್ಮಿಷನ್ ತಗೊಂಡಿದ್ರಿ, 4 ವರ್ಷ ಇಂಜಿನಿಯರಿಂಗ್, ಈಗ 1 ವರ್ಷದ ಫೀಸ್ ಕಟ್ಟಿ 4 ವರ್ಷ ಓದಿದ್ರಿ, ಇನ್ನ 3 ವರ್ಷದ ಫೀಸ್ ನೀನ್ ಫೀಸ್ ಕಟ್ತೀವಿ ಅಂತ ಹೇಳಿ ನಾವು ಪ್ರೈವೇಟ್ ಕಾಲೇಜ್ನವ್ರು ನಿಮ್ಮೆಲ್ಲ ನಂಬಿ ನಾವು ತಗೊಂಡಿವಿ. ಇನ್ನ 3 ವರ್ಷ ಫೀಸ್ ಕೊಡು, ಮಾಸ್ಟರ್ ಕೊಡ್ತೀವಂತ. ಅಂದ್ರೆ ಏನಾಯ್ತು, ಗೊತ್ತದ ಮಗ ಮುಂದೆ ಹೋಗಿರ್ತಾನ. ತನ್ನ ಕೆಪಾಸಿಟಿ ತನಗೆ ಗೊತ್ತಿರಂಗಿಲ್ಲ. ಇಲ್ಲಿ ರೋಡ್ ಮೇಲೆ ಮಿರ್ಚಿ ಬಜ್ಜಿ ಹಾಕಿ, ಬಂಡೆ ಕೈಪಲ್ಯ ಮಾಡಿ, ಏನೋ ಮಾಡಿ ಕಷ್ಟಪಟ್ಟು 4 ದುಡ್ಡು ಗಳಿಸಿರ್ತಾವ. ಅವು ಸಾಲ ಮಾಡಿ ಲಕ್ಷಗಟ್ಟಲೆ ರೊಕ್ಕ ಖರ್ಚು ಮಾಡುತ್ತಾವ. ಇವು ಮಕ್ಕಳು ತಮ್ಮ ಕೆಪಾಸಿಟಿ ತಮಗೆ ಗೊತ್ತಿಲ್ಲ. ಏನೇನು ನಾಲೆಜ್ ಇಲ್ಲ. ಈಗ ಮಕ್ಕಳು ಸುಮ್ಮ ಪುಸ್ತಕಗಳನ್ನ ನಾಲೆಜ್ ಬಿಟ್ರೆ ಏನೂ ಗೊತ್ತಿಲ್ಲ. ಒಂದು ಸ್ಯಾಂಡಲ್ ಒಳಗಿಂದ ಒಂದು ಬಕ್ಕಲ್ ಮುರಿದ್ರೆ ಆ ಬಕ್ಕಲದೊಳಗಿಂದ ಯಾವ ಕೊಂಡಿ ಮುರಿದ ಅದರಿಂದ ರಿಪೇರಿ ಮಾಡ್ಲಿಕ್ಕೆ ಬರ್ತದ ಇಲ್ಲ ಸಹಿತ ಗೊತ್ತಿಲ್ಲ. ಅಂತ ಮಕ್ಕಳು ಸುಮ್ಮನೆ ಹೋಗಲ್ಲ, ಚಪ್ಪಲ್ ರಿಪೇರಿ ಇದು ರಿಪೇರಿ ಮಾಡ್ಲಿಕ್ಕೆ ಬರ್ತದ ಇಲ್ಲ. ಅವ ಹೇಳ್ತಾನ, ಅದಕ್ಕಿಂತ ಮೊದಲೇ ನಿನಗೆ ಗೊತ್ತಾಗಬೇಕು. ಏನೂ ಗೊತ್ತಾಗಲ್ಲ. ಸಣ್ಣ ವಿಷಯ ಸಹಿತ ಗೊತ್ತಿರಂಗಿಲ್ಲ. ನಿನಗೆ ಬರಂಗಿಲ್ಲ, ನಾನು ಮತ್ತೆ ಬೇರೆ ಒಂದು ಹೋಗಿ ಮಾಡಿಸ್ಕೊತೀನಿ ಹೋಗಂತ ಎಲ್ಲ ಇರ್ತವ. ಹೀಗಾಗಿ ಗೊತ್ತದ ಅಂತಾರಲ್ಲ, ಇದು ಜ್ಞಾನ. ಏನ್ ಗೊತ್ತದ ಅನ್ನೋದು ವಿಶೇಷ ರೂಪದ ಜ್ಞಾನ. ಏನ್ ಗೊತ್ತದ? ಏನ್ ಬರಿತೀರಿ ಇದಕ್ಕ? ನಿಮಿತ್ತ ಕಾರಣ ಏನಂತ ಬರಿತೀರಿ? ವಿಶೇಷ ರೂಪದ ಜ್ಞಾನ ಏನನ್ನೋದು ಗೊತ್ತಿರೋದು. ಎದ್ರದ್ದು ವಿಶೇಷ ರೂಪದ ಜ್ಞಾನ? ಈ ಕಡೆ ಸರ್ಪ ಬರ್ದಿರಿ ನೀವು. ರಜ್ಜುವಿನ ವಿಶೇಷ ರೂಪದ ಜ್ಞಾನ. ಈ ಕಡೆ ಸರ್ಪ ಬರ್ದಿರಿ ಕಾಲಂ ನಂಬರ್ 2ದಾಗ. ಕಾರ್ಯ ಸರ್ಪ ಅಂತ ಬರ್ದಕ್ಕೆ ಈ ಕಡೆ ರಜ್ಜುವಿನ ವಿಶೇಷ ರೂಪದ ಜ್ಞಾನ.
ಹಗ್ಗದ ವಿಶೇಷ ಹಗ್ಗ ರಜ್ಜು ಏನಾರು ಬರೀರಿ. ಏನ್ ಹಿಂಗಂದ್ರ ಏನು ಗೊತ್ತಿರುವಿಕೆ, ಯಾವುದರ ಗೊತ್ತಿರುವಿಕೆಗೆ ನಿಮಿತ್ತ ಕಾರಣ ಅಂತ. ಇಲ್ಲಿ ಸಹಕಾರಿ ಕಾರಣ ಯಾವುದದ? ಖುಷಿ ಆಯ್ತು. ಅಲ್ಲಿ ಕತ್ತಲಿತ್ತು, ಇಲ್ಲಿ ಬೆಳಕಿನ ಸಹಕಾರದ ಇವೆಲ್ಲ ಆಗ್ಯಾವ. ಬೆಳಕಂದ್ರೆ ಹೆಂಗಪ್ಪ ಅಂದ್ರೆ ಕುಂಬಾರನ ಬಲ್ಲಿ ಸಿಗಡಿ ಇದ್ದಂಗ ಶನಿವಾರನ ಬಂಗಾರ ಸಾಮಾನು ಮಾಡಂತವ ಅವನು ಸಲಕರಣೆಗಳಿದ್ದಂಗೆ ಬೆಳಕನ್ನೋದು ಏನದು ಸಹಕಾರಿ ಕಾರಣ. ಇಲ್ಲ ಬೆಳಕಿಲ್ಲಂದ್ರೆ ಏನು ಮಾಡಕ್ಕಾಗಲ್ಲ. ಹೇಳ್ತಾರೆ ಈಗ ಗೊತ್ತಾಯ್ತಾ? ಈಗ ಏನ್ ಮಾಡ್ಬೇಕು ನೀವು? ಸರ್ಪ ಮತ್ತು ಸರ್ಪದ ಜ್ಞಾನ ಆಯ್ತಲ್ಲ, ಈಗೇನ್ ಮಾಡ್ತೀರಿ? ಬ್ರಹ್ಮಾಂಡ, ಪಿಂಡಾಂಡ, ಮತ್ತೇನ್ ಮಾಡ್ತೀರಿ? ಸರ್ಪ ಮತ್ತು ಸರ್ಪದ ಜ್ಞಾನ, ಇದು ಭ್ರಾಂತಿ, ಭ್ರಮೆ. ಈಗ ಮುಂದೇನ್ ಮಾಡ್ತೀರಿ? ಬ್ರಹ್ಮಾಂಡ ಮತ್ತು ಬ್ರಹ್ಮಾಂಡದ ಜ್ಞಾನ ಆಲಕತ್ತದ ಇಲ್ಲ ನಿಮಗೆ?